ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ನಾನು ಸುಚಿತ್ರ. ಜಿಲ್ಲೆಯ ಸಮಸ್ತ ಜನತೆಗೆ 80ನೇ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಈಗ ಹೆಡ್ಲೈನ್ಸ್. ಹಾಸನ ಜಿಲ್ಲೆಯಾದ್ಯಂತ 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ. ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡರಿಂದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ. ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದವರು ಹಾಗೂ ಉತ್ತಮ ಪಥಸಂಚಲನ ತಂಡಗಳಿಗೆ ಸನ್ಮಾನ. ಅಭಿವೃದ್ಧಿಯೇ ನನ್ನ ಮೂಲ ಮಂತ್ರ, ಯಾರೊಂದಿಗೂ ಸಂಘರ್ಷವಿಲ್ಲ, ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸುವೆ. ಅರ್ಧಕ್ಕೆ ನಿಂತಿರುವ ಜಿಲ್ಲೆಯ ಪ್ರಮುಖ ಯೋಜನೆಗಳ ಪುನರಾರಂಭಕ್ಕೆ ಕ್ರಮ. ಸಚಿವ ಶಿವಲಿಂಗೇಗೌಡ ಭರವಸೆ. ಉಗ್ರರ ಚಟುವಟಿಕೆಗಳ ನಿಯಂತ್ರಣಕ್ಕೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಶಾಸಕ ಎ ಮಂಜು ಒತ್ತಾಯ. ಉಗ್ರರ ಸಂಪರ್ಕದ ಆರೋಪದ ಮೇಲೆ 2 ಯುವಕರ ಬಂಧನ. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಲು ಆಗ್ರಹ. ಹೊರ ರಾಜ್ಯಗಳಿಂದ ಬಂದು ನೆಲೆಸಿರುವ ಕಾರ್ಮಿಕರ ದಾಖಲೆಗಳ ಸೂಕ್ತ ಪರಿಶೀಲನೆಗೆ ಕರೆ. ದೇಶಭಕ್ತಿ ಸಂಭ್ರಮ ಹಾಗೂ ಅಭಿವೃದ್ಧಿಯ ಸಂಕಲ್ಪಕ್ಕೆ ಸಾಕ್ಷಿಯಾಗಿ ಹಾಸನದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಸಂಭ್ರಮದಿಂದ ಆಚರಿಸಲಾಯಿತು. ಹಾಸನ ನಗರದ ಜಿಲ್ಲಾ ಕ್ರೀಡಾಂಗಣದ ಹಾಕಿ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೂತನ ಅಬಕಾರಿ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರು. ಕಾರ್ಯಕ್ರಮಕ್ಕೂ ಮುನ್ನ ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಸಲ್ಲಿಸಿದ ಸಚಿವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರನ್ನ ಸ್ಮರಿಸಿದರು. ವಂದೇ ಮಾತರಂ ಗೀತೆಗೆ 150 ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿನಿಯರು ವಂದೇ ಮಾತರಂ ಗಾಯನದ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ರಾಷ್ಟ್ರಗೀತೆ, ನಾಡಗೀತೆ ಹಾಗೂ ರೈತಗೀತೆಗಳ ಗಾಯನ ನಡೆಯಿತು. ವಿವಿಧ ಶಾಲಾ ಕಾಲೇಜುಗಳ ಸಾವಿರಾರು ವಿದ್ಯಾರ್ಥಿಗಳು, ಶಿಕ್ಷಕರು, ಪೊಲೀಸ್ ಸಿಬ್ಬಂದಿ ಹಾಗೂ ವಿವಿಧ ಭದ್ರತಾ ಪಡೆಗಳು ಪಾಲ್ಗೊಂಡಿದ್ದರು. ವಿದ್ಯಾರ್ಥಿಗಳು ಮತ್ತು ಪೊಲೀಸ್ ಸಿಬ್ಬಂದಿ ನಡೆಸಿದ ಆಕರ್ಷಕ ಪಥಸಂಚಲನ ನೆರೆದಿದ್ದವರ ಗಮನ ಸೆಳೆಯಿತು. ಹಲೋ ಇದೀಗ ತಂಡಗಳು ಭಾಗವಹಿಸ್ತಾ ಇದ್ದಾವೆ. ಮೊದಲನೇ ತಂಡ ಕೆಎಸ್ಆರ್ಪಿ 11ನೇ ಬೆಟಾಲಿಯನ್ ಹಾಸನ 1ನೇ ತಂಡ ಶಿವಾನಂದರು ಅವರ ನೇತೃತ್ವದಲ್ಲಿ ಇದೀಗ ರಾಷ್ಟ್ರಧ್ವಜಕ್ಕೆ ಗೌರವ ವಂದನೆ ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದೆ. ಕೆಎಸ್ಆರ್ಪಿ 11ನೇ ಬೆಟಾಲಿಯನ್ ಹಾಸನದ 2ನೇ ತಂಡ ಶ್ರೀ ಗೋವಿಂದ ಕಾರಬಾರಿ ಅವರ ನೇತೃತ್ವದಲ್ಲಿ ರಾಷ್ಟ್ರಧ್ವಜಕ್ಕೆ ಗೌರವ ವಂದನೆ ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದೆ. ಶ್ರೀ ಶಂಕರನಾಯಕ ಡಿಡಿ ಆರ್ಎಸ್ಐ ಹಾಸನ ಇವರ ನೇತೃತ್ವದಲ್ಲಿ ಡಿಎಆರ್ ಪೊಲೀಸ್ ತಂಡ ರಾಷ್ಟ್ರಧ್ವಜಕ್ಕೆ ಗೌರವ ವಂದನೆಯನ್ನು ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದೆ. ಶ್ರೀ ಮಂಜುನಾಥ ಪಿಎಸ್ಐ ಗರೂರ್ ಪೊಲೀಸ್ ಠಾಣೆ ನಾಗರಿಕ ಪೊಲೀಸ್ ತಂಡ ಇವರ ವತಿಯಿಂದ ರಾಷ್ಟ್ರಧ್ವಜಕ್ಕೆ ಗೌರವ ವಂದನೆಯನ್ನು ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದೆ. ಕುಮಾರಿ ಪ್ರೀತಿ ಎಂಬಿ ಪ್ರೊಫೆಷನರಿ ಮಹಿಳಾ ಪಿಎಸ್ಐ ಅವರ ನೇತೃತ್ವದಲ್ಲಿ ಮಹಿಳಾ ಪೊಲೀಸ್ ತಂಡ ರಾಷ್ಟ್ರಧ್ವಜಕ್ಕೆ ಗೌರವ ವಂದನೆ ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದೆ. ಡಿ ಜಯಣ್ಣ ಪ್ಲಟೂನ್ ಕಮಾಂಡರ್ ಅವರ ನೇತೃತ್ವದಲ್ಲಿ ಗೋರಕ್ಷಕ ದಳ ರಾಷ್ಟ್ರಧ್ವಜಕ್ಕೆ ಗೌರವ ವಂದನೆ ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದೆ. ರಾಷ್ಟ್ರಧ್ವಜಕ್ಕೆ ಗೌರವ ವಂದನೆಯನ್ನು ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದೆ. ಹಾಗೆ ಮುಂದಿನ ತಂಡ ನೋಯಜಾಕ್ಷಿ ಅವರ ನೇತೃತ್ವದಲ್ಲಿ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ವಿಭಜಿತ ಭಾರತ್ ಸೇವಾದಳ ತಂಡ ರಾಷ್ಟ್ರಧ್ವಜಕ್ಕೆ ಗೌರವ. ಭಾರತ್ ಸೇವಾದಳ ತಂಡ ರಾಷ್ಟ್ರಧ್ವಜಕ್ಕೆ ಗೌರವ ರಕ್ಷಣೆ ನೀಡುತ್ತಾ ಮುಂದೆ ಸಾಗ್ತಾ ಇದೆ. ಕವಿತಾ ಅವರ ನಾಯಕತ್ವದಲ್ಲಿ ಸರ್ಕಾರಿ ಬಾಲಕಿಯರ ಬಾಲಮಂದಿರ ಹೌಸಿಂಗ್ ಬೋರ್ಡ್ ಇವರ ತಂಡ ರಾಷ್ಟ್ರಧ್ವಜಕ್ಕೆ ಗೌರವ ವಂದನೆಯನ್ನು ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದೆ. ಈಗ ಸಹನಾ ಡಿಎಲ್ ಅವರ ನೇತೃತ್ವದಲ್ಲಿ ಅರವಿಂದ ಪ್ರೌಢಶಾಲೆ ಕುವೆಂಪು ನಗರ ತಂಡ ರಾಷ್ಟ್ರಧ್ವಜಕ್ಕೆ ಗೌರವ ವಂದನೆ ಸಲ್ಲಿಸ್ತಾ ಮುಂದೆ ಸಾಗ್ತಾ. ನೆಹರು, ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಂತಹ ನಾಯಕರ ಆಗಮನದಿಂದ ಭಾರತ ಸ್ವಾತಂತ್ರ್ಯ ಚಳವಳಿ ಹೊಸ ರೂಪನ್ನು ಪಡೆದು ಅಸಹಕಾರ ಚಳವಳಿ ಆಗಸ್ಟ್ 15, 1947ರಂದು ಸ್ವಾತಂತ್ರ್ಯ ಎಂಬ ಫಲಶ್ರುತಿಯೊಂದಿಗೆ ಅಂತ್ಯಗೊಂಡಿತ್ತು. ಇಂತಹ
ಭವ್ಯವಾದ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುವ ಹೆಮ್ಮೆಯ ಸಂದರ್ಭ ಇದು. ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಹಾಕಿ ಕ್ರೀಡಾಂಗಣದಲ್ಲಿ ಇದೀಗ ನಮ್ಮ ಹಬ್ಬ ಸಾಕಾರಗೊಳ್ತಾ. ಸ್ವಾತಂತ್ರ್ಯೋತ್ಸವ ಸಂದೇಶ ನೀಡಿದ ಸಚಿವ ಶಿವಲಿಂಗೇಗೌಡ, ಬ್ರಿಟಿಷರ ದಬ್ಬಾಳಿಕೆ ಹಾಗೂ ಶೋಷಣೆಯ ವಿರುದ್ಧ ಸಾವಿರಾರು ದೇಶ ಪ್ರೇಮಿಗಳು ನಡೆಸಿದ ಹೋರಾಟದ ಫಲವಾಗಿ ಭಾರತ ಸ್ವಾತಂತ್ರ್ಯ ಪಡೆದಿದೆ. ಮಹಾತ್ಮ ಗಾಂಧೀಜಿ, ನೆಹರು, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇರಿದಂತೆ ಅನೇಕ ಮಹನೀಯರ ತ್ಯಾಗವನ್ನು ಇಂದಿನ ಪೀಳಿಗೆ ಸದಾ ಸ್ಮರಿಸಬೇಕು ಎಂದರು. ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟದ ಕೊಡುಗೆಯನ್ನ ಸಚಿವರು ನೆನಪಿಸಿಕೊಂಡರು. ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಸೇರಿದಂತೆ ಹಾಸನ ಜಿಲ್ಲೆಯ ಅನೇಕ ಹೋರಾಟಗಾರರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿ ದೇಶಕ್ಕೆ ಪ್ರೇರಣೆ ನೀಡಿದ್ದಾರೆ ಎಂದರು. ಅನೇಕ ದೇಶ ಪ್ರೇಮಿಗಳು ನಡೆಸಿದ ಹೋರಾಟ ಮತ್ತು ತ್ಯಾಗದಿಂದ ಈ ದಿನ ಅಂದರೆ ಆಗಸ್ಟ್ 15, 1947ರಂದು ನನ್ನ ಈ ಭಾರತ ದೇಶ ಸರ್ವ ಸ್ವತಂತ್ರವನ್ನು ನಡೆಯಿತು. ಸ್ವತಂತ್ರದ ಈ ಸಂತಸದ ಗಳಿಗೆಗೆ ಕಾರಣರಾದ ಎಲ್ಲ ಸ್ವತಂತ್ರ ಹೋರಾಟಗಾರರ ತ್ಯಾಗ ಬಲಿದಾನಗಳನ್ನು ಹೃದಯಪೂರ್ವಕವಾಗಿ ನಾವೆಲ್ಲರೂ ಸ್ಮರಿಸಬೇಕಿದೆ. ಈ ದೇಶದ ಸ್ವತಂತ್ರಕ್ಕೆ ಅನೇಕ ಮಹಾನ್ ನಾಯಕರುಗಳು, ದೇಶ ಪ್ರೇಮಿಗಳು ತ್ಯಾಗ ಬಲಿದಾನವನ್ನು ಮಾಡಿದ್ದಾರೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಬಾಲ ಗಂಗಾಧರನಾಥ ತಿಲಕ್, ಸುಭಾಷ್ ಚಂದ್ರ ಬೋಸ್, ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ತಾತ್ಯಾ ಟೋಪಿ, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸರೋಜಿನಿ ನಾಯ್ಡು ಹೀಗೆ ಸಹಸ್ರಾರು ನೇತಾರರು ಹಾಗೂ ದೇಶ ಪ್ರೇಮಿಗಳು ಈ ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿ ನಮ್ಮ ಸ್ವತಂತ್ರವನ್ನು ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರುವುದನ್ನು ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಸಂಪತ್ ಅಯ್ಯಂಗಾರ್, ಆರ್ನಹಳ್ಳಿ ರಾಮಸ್ವಾಮಿ ಮತ್ತು ಶ್ರೀಮತಿ ಯಶೋಧರಮ್ಮ ದಾಸಪ್ಪನವರು, ದುದ್ದದ ಮಂಜಪ್ಪಗೌಡರು, ಅವರ ಹೆಂಡತಿ ದೇವಮ್ಮನವರು, ಬಾಗಿವಾಳ್ ಚಿಕ್ಕಣ್ಣನವರು, KM ರುದ್ರಪ್ಪನವರಂಥ ಮಹಾನ್ ನಾಯಕರುಗಳು ಸ್ವತಂತ್ರ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಅಸಹಕಾರ ಚಳವಳಿ, ಕರ ನಿರಾಕರಣೆ, ಸ್ವದೇಶಿ ಆಂದೋಲನ ಮಾಡೂ ಇಲ್ಲವೇ ಮಡಿ ಸೇರಿದಂತೆ ದೇಶಾದ್ಯಂತ ನಡೆಯುತ್ತಿದ್ದ ಎಲ್ಲ ಹೋರಾಟಗಳಲ್ಲಿ ಭಾಗವಹಿಸಿ ದೇಶದ ಸ್ವಾತಂತ್ರ್ಯಕ್ಕೆ ಪ್ರೇರಣೆ ನೀಡಿದರು. ಬಂಧುಗಳೇ, ಬ್ರಿಟಿಷರ ದಬ್ಬಾಳಿಕೆ ಮತ್ತು ಶೋಷಣೆಯಿಂದ ಆರ್ಥಿಕ ಸಾಮಾಜಿಕ ಕ್ಷೇತ್ರಗಳಲ್ಲಿ ದಿವಾಳಿಯಾಗಿದ್ದ ಭಾರತವನ್ನು ಜವಾಹರ್ಲಾಲ್ ನೆಹರು ರವರಿಂದ ಹಿಡಿದು ಇಲ್ಲಿಯವರೆಗೆ ಕಳೆದ 7 ದಶಕಗಳಲ್ಲಿ ಭಾರತವನ್ನು ಜಗತ್ತಿನ ಬಲಾಢ್ಯ ರಾಷ್ಟ್ರಗಳಲ್ಲೊಂದಾಗಿ ಬೆಳೆದು ನಿಂತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿಯಾಗಿದೆ. ವಿಜ್ಞಾನ, ತಂತ್ರಜ್ಞಾನ, ಕಲೆ, ಶಿಕ್ಷಣ, ಕ್ರೀಡೆ, ಸಾಹಿತ್ಯ, ಸಂಸ್ಕೃತಿ, ಕೈಗಾರಿಕೆ ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ಸಾಕಷ್ಟು ಸಾಧನೆ ಮಾಡಿದ್ದೇವೆ. ವೈರಿ ರಾಷ್ಟ್ರಗಳ ದುಸ್ಸಾಹಸಗಳನ್ನು ಮೆಟ್ಟಿ ನಿಂತು ನಮ್ಮ ರಕ್ಷಣಾ ಸಾಮರ್ಥ್ಯವನ್ನು ಸಾಬೀತು ಮಾಡಿದ್ದೇವೆ. ಕಾರ್ಯಕ್ರಮದಲ್ಲಿ ಸಂಸದ ಶ್ರೇಯಸ್ ಎಂ ಪಟೇಲ್, ಶಾಸಕ HP ಸ್ವರೂಪ್ ಪ್ರಕಾಶ್, ಜಿಲ್ಲಾಧಿಕಾರಿ KS ಲತಕುಮಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭಾನ್ವಿತಾ, ಜಿಲ್ಲಾ ಪಂಚಾಯತ್ CEO ಶುಭಂ ಶುಕ್ಲಾ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸೌರಭ್ ಕುಮಾರ್, ಹೂಡಾ ಅಧ್ಯಕ್ಷ ಪಟೇಲ್ ಶಿವಪ್ಪ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ JR ರಂಜಿತ್ ಕೋರೂರು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಗುಲ್ಬರ್ಗಾ ಜಿಲ್ಲೆಯ ಮಹಿಂಪುರ ಹಾಗೂ ಉಪ್ಲಾವ್ ಗ್ರಾಮಗಳ ಹೊರವಲಯದಲ್ಲಿ ಪಾಕಿಸ್ತಾನ ಹಾಗೂ ICS ಉಗ್ರಗಾಮಿ ಸಂಘಟನೆಗಳೊಂದಿಗೆ ಸಂಪರ್ಕ ಹೊಂದಿದ ಆರೋಪದ ಮೇಲೆ ಉತ್ತರ ಪ್ರದೇಶ ಮೂಲದ 2 ಯುವಕರನ್ನ ಬಂಧಿಸಿರುವ ಪ್ರಕರಣದ ಕುರಿತು ಸರ್ಕಾರ ಗಂಭೀರವಾಗಿ ಗಮನ ಹರಿಸಬೇಕು ಎಂದು ಶಾಸಕ ಎ ಮಂಜು ಒತ್ತಾಯಿಸಿದರು. ಅರಕಲಗೂಡಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬಂಧಿತ ಶಂಕಿತರನ್ನ 23 ವರ್ಷದ ಮೊಹಮ್ಮದ್ ಸಮೀರ್ ಹಾಗೂ ಸಲ್ಮಾನ್ ಎಂದು ಗುರುತಿಸಲಾಗಿದೆ.
ಇಂತಹ ಘಟನೆಗಳು ರಾಜ್ಯದ ಭದ್ರತೆಗೆ ಸಂಬಂಧಿಸಿದ ಗಂಭೀರ ವಿಚಾರವಾಗಿದ್ದು, ಯಾವುದೇ ರಾಜಕೀಯ ಉದ್ದೇಶವಿಲ್ಲದೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದರು. ರಾಜ್ಯದ ಗೃಹ ಸಚಿವರು ಇದೇ ಜಿಲ್ಲೆಯವರಾಗಿದ್ದರು. ಇಂತಹ ಚಟುವಟಿಕೆಗಳ ಬಗ್ಗೆ ಸರ್ಕಾರ ಇನ್ನಷ್ಟು ಎಚ್ಚರಿಕೆ ವಹಿಸಬೇಕಿತ್ತು. ಹೊರ ರಾಜ್ಯಗಳಿಂದ ಬಂದು ರಾಜ್ಯದ ವಿವಿಧ ಭಾಗಗಳಲ್ಲಿ ನೆಲೆಸಿರುವ ಕಾರ್ಮಿಕರ ಸಂಖ್ಯೆಯು ಹೆಚ್ಚಿದ್ದು, ಅವರ ವಾಸ, ಉದ್ಯೋಗ ಹಾಗೂ ಗುರುತಿನ ದಾಖಲೆಗಳ ಕುರಿತು ಸೂಕ್ತ ನಿಯಂತ್ರಣ ಮತ್ತು ಪರಿಶೀಲನೆ ಇರಬೇಕು ಎಂದರು. ರಾಜ್ಯದಲ್ಲಿ ಆಗಿರ್ತಕ್ಕಂಥದ್ದು ನೀವು ಪತ್ರಿಕೆಯಲ್ಲಿ ನೀವು ನೋಡಿದಿರಿ. ಮಹಿಂಪುರ ಅಂತ ಹೇಳಿ ಗುಲ್ಬರ್ಗಾ ಜಿಲ್ಲೆನಲ್ಲಿ ಬರ್ತದೆ. ಮಹಿಂಪುರ ಅಂತ ಹೇಳಿ ಅದರಲ್ಲಿ ಇಬ್ಬರು ಮೊಹಮ್ಮದ್ ಸಮೀರ್ ಅಂಡ್ ಸುಲ್ತಾನ್, ಇವರು ನಮ್ಮ ಕರ್ನಾಟಕದವರಲ್ಲ, ಉತ್ತರ ಪ್ರದೇಶದಿಂದ ಬಂದು ಅಲ್ಲಿ ಸೇರಿಕೊಂಡು ಈ ಉಗ್ರರ ಚಟುವಟಿಕೆಗಳು ಮಾಡಿ ಇವರ ಪಾಕಿಸ್ತಾನದವ್ರ ಹತ್ರ ನೆಂಟಿಟ್ಕೊಂಡು ಮಾಡಿರ್ತಕ್ಕಂಥದ್ದು ಬೆಳಗ್ಗೆ ಬಂದು ಎಲ್ಲ ಆಗಿದೆ. ಸರ್ಕಾರ ಅದೇ ಜಿಲ್ಲೆಯ ಮಂತ್ರಿ ಆಗಿರ್ತಕ್ಕಂಥವ್ರು, ಹೋಮ್ ಮಿನಿಸ್ಟರ್ ಆಗಿರೋರು ಅವರೇ. ನನಗೆ ಏನು ಅಂತಂದ್ರೆ, ನಮ್ಮ ಸ್ಥಳೀಯರಲ್ಲ, ಇವರನ್ನು ಉಪಯೋಗಿಸ್ಕೊಂಡು ಆ ಪಾಕಿಸ್ತಾನದವ್ರ ಹತ್ರ ಸಂಪರ್ಕ ಇಟ್ಕೊಂಡಿದ್ದು ಎಲ್ಲ ಬೆಳಕಿಗೆ ಬಂದಿದೆ. ಇಲ್ಲಿವರೆಗೂ ಸರ್ಕಾರ ಅದನ್ನ ಯಾತಕ್ಕೆ ಗಮನ ಹರಿಸಿರ್ಲಿಲ್ಲ? ಅದು ನಮ್ಮ ಕರ್ನಾಟಕದಲ್ಲೇ ಯಾಕೆ ಆಗ್ಬೇಕು? ಯಾರೋ ಮಾಡಿದ ತಪ್ಪಿಗೆ ನಮ್ಮವ್ರನ್ನೆಲ್ಲರೂ ಬಲಿಪಶು ಆಗ್ತಕ್ಕಂಥದ್ದು. ಸುಮಾರು ಮೊಹಮಿನ್ಪುರ ಅಂತ ಹೇಳಿದ್ರೆ ಮಿಲಿಟರಿ ಏರಿಯಾ ಅಂತ, ಅದರೊಳಗಡೆ ಸುಮಾರು 5,000ದಿಂದ 10,000ದವರೆಗೆ ಇವತ್ತು ಹೊರಗಡೆಯಿಂದ ಬಂದು ನೆಲೆಸಿರ್ತಕ್ಕಂಥವ್ರು ಇದ್ದಾರೆ. ಈಗ SAR ತೆಗೆದ್ರೆ ಅಲ್ಲಿ ಯಾರಿದ್ದಾರೆ ಇಲ್ಲ ಅನ್ನೋದು ಗೊತ್ತಾಗ್ತದೆ. ನಾನು ಸರ್ಕಾರಕ್ಕೆ, ಮುಖ್ಯಮಂತ್ರಿಯವರಿಗೆ, ಹೋಮ್ ಮಿನಿಸ್ಟರ್ಗೆ ಒತ್ತಾಯ ಮಾಡ್ತಾ ಇದ್ದೀನಿ, ಈ ರೀತಿಯಾದಂತಹ ಚಟುವಟಿಕೆಗಳನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದಲ್ಲಿ ಮುಂದಾಗಬೇಕು. ಯಾರೇ ಆಗಿರಲಿ, ಯಾವ ಸಂಪರ್ಕ ಇರಲಿ, ಮೊದಲು ನಮ್ಮ ದೇಶ ಮುಖ್ಯ, ನಮ್ಮ ರಾಜ್ಯ ಮುಖ್ಯ. ಆ ರಕ್ಷಣೆಯನ್ನ ಮಾಡಬೇಕು. ಬೇರೆದನ್ನೆಲ್ಲಾನು ಮಾತಾಡ್ತೀರಿ, ಇದನ್ನ ಮಾತ್ರ ಮಾತಾಡಕ್ ನೋಡಲ್ಲ. ಇದರಲ್ಲಿ ಯಾರೋ ಮಾಡಿದಕ್ಕೆ ಎಲ್ಲಾರನ್ನೂ ಬೈತಕ್ಕಂಥದ್ದಲ್ಲ. ಯಾರು ನಿಜವಾಗುವಂತ ಕಲ್ವಿ ಇವನಿಗೆ ತಪ್ಪಿಸ್ತಿರ್ತಾರೆ, ಅವ್ರಿಗೆ ಶಿಕ್ಷೆ ಆಗ್ಬೇಕು. ಅದನ್ನ ಕೂಡಲೇ ಅವ್ರನ್ನ ಆಗಲೇ ಬಂಧಿಸಿದ್ದಾರೆ. ಅದನ್ನ ಅವ್ರ ಇದನ್ನ ಸಂಪರ್ಕ ಇರ್ತಕ್ಕಂಥದ್ದು, ಪಾಕಿಸ್ತಾನ್ಗೆ ಹೋಗಿ ಬಂದಿರ್ತಕ್ಕಂಥದ್ದು, ಅದೆಲ್ಲ ನ್ಯೂಸ್ ಇದರಲ್ಲಿ ಬಂದಿದೆ. ಅವ್ರು ಯಾತಕ್ಕೆ ಹೋಗಿದ್ರು, ಏನ್ ಮಾಡಿದ್ರು, ಹೆಂಗ್ ಹೋದ್ರು ಅಂತಕ್ಕಂಥದ್ದು ಬಹಿರಂಗಪಡಿಸಿ ಅವ್ರ ಮೇಲೆ ಕ್ರಮ ತಗೋಬೇಕು. ಈ ರೀತಿಯಾದಂತಹ ಚಟುವಟಿಕೆಗಳನ್ನ ನಮ್ಮ ದೇಶದಲ್ಲಿ ಆಗದಂಗೆ ನೋಡ್ಕೋಬೇಕು. ನನ್ನ ಮುಖ್ಯಮಂತ್ರಿಯವರಿಗೆ ಮತ್ತು ನಮ್ಮ ಇವರಿಗೆ ಒತ್ತಾಯ. ಬೇರೆ ಎಲ್ಲಾರು ಇದರಲ್ಲಿ ರಾಜಕೀಯ ಮಾಡೋದು ಬೇಕಾಗಿಲ್ಲ. ದೇಶ ಮುಖ್ಯ, ನಾವು ಮುಖ್ಯ, ನಮ್ಮ ದೇಶ ನಮ್ದು ಬರಬೇಕು ಅಂತ ಹೇಳಿ ಮತ್ತೊಮ್ಮೆ ಗೃಹ ಮಂತ್ರಿಯವರಿಗೆ, ಮುಖ್ಯಮಂತ್ರಿಯವರಿಗೆ ಮನವಿಯನ್ನ ನಾನು ಮಾಡ್ತೀನಿ. ಹಾಸನ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದ ಉಂಟಾಗಿರುವ ಬರ ಪರಿಸ್ಥಿತಿಯ ನೈಜ ಚಿತ್ರಣವನ್ನು ದಾಖಲಿಸಿ ವರದಿ ಸಿದ್ಧಪಡಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಜಮೀನುಗಳಿಗೆ ತೆರಳಿ ಬೆಳೆ ಸಮೀಕ್ಷೆ ನಡೆಸಿ ಎಷ್ಟು ಪ್ರದೇಶದಲ್ಲಿ ಬಿತ್ತನೆಯಾಗಿದೆ, ಎಷ್ಟು ಪ್ರದೇಶದಲ್ಲಿ ಬಿತ್ತನೆಯಾಗಿಲ್ಲ ಹಾಗೂ ಬೆಳೆ ಹಾನಿಯ ಪ್ರಮಾಣ ಎಷ್ಟಿದೆ ಎಂಬುದನ್ನು ನಿಖರವಾಗಿ ದಾಖಲಿಸುವಂತೆ ಸೂಚಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ KM ಶಿವಲಿಂಗೇಗೌಡ ಅವರು ನಗರದ ಜಿಲ್ಲಾ ಪಂಚಾಯಿತಿ ಹೊಯ್ಸಳ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ತಿಳಿಸಿದರು. ಕಳೆದ ವರ್ಷ ಹೋಗಿರುವಂತಹ ಸರ್ 419 ಲಕ್ಷ ಸರ್, ಅಂದ್ರೆ 4,19,00,000 ಹೋಗಿದೆ. ಯಾಕೆ? ಕಂಪ್ನಿ ಹಾಕಿರೋ ದುಡ್ಡು ಎಷ್ಟು ಸರ್? ಅದು ನಮಗೆ ಗೊತ್ತಾಗೋದಿಲ್ಲ ಸರ್. ಟೆಂಡರ್ ಅಲ್ಲಿ ಸ್ಟೇಟ್ ಲೆವೆಲ್ ಅಲ್ಲಿ ಆಗಿದೆ. ಸ್ಟೇಟ್ ಲೆವೆಲ್ ಅಲ್ಲಿ ಆಗಿದೆ. ಎಷ್ಟು ಆಗಿರೋದವ್ರಿಗೆ ಅದು ನಮಗೆ ಮಾಹಿತಿ ಇರೋದಿಲ್ಲ ಸರ್. ನೀವಿಂದ ಅಂತ ಜೆಡಿ ಕೆಲಸ ಮಾಡ್ತೀರಿ, ಇದೆಲ್ಲ ಮಾಹಿತಿ ಇಲ್ಲ, ಎಲ್ಲ ಮಾಹಿತಿ ಇಲ್ಲ, ಮಾಹಿತಿ ಇಲ್ಲ ಅಂತಂದ್ರೆ ನಿಮ್ದೇನ್ ಕೆಲಸ? ಸ್ಟೇಟ್ ಲೆವೆಲ್ ಟೆಂಡರ್ ಆಗಿದೆ. ಯಾವ್ದು ಸ್ಟೇಟ್ ಲೆವೆಲ್ ಅಲ್ಲಿ ನೀವು ಹೋಗ್ತಿಲ್ಲ ಲೀಡ್ ಆಫೀಸ್ಗೆ? ನಾವು ಹೋಗೋಣ ತಿಳ್ಕೊಬರಕ್ಕೆ? ನಾವು ಹೋಗೋಣ ತಿಳ್ಕೊಬರಕ್ಕೆ? ಎಷ್ಟು ಟೆಂಡರ್ ಹಾಕಿದ್ದಾರೆ ಅವರು, ಎಷ್ಟು ಹಾಸನ ಜಿಲ್ಲೆಯಿಂದ ಇನ್ಸೂರೆನ್ಸ್ ಕ್ಲೈಮ್ ಆಗಿದೆ, ಇನ್ಸೂರೆನ್ಸ್ ದುಡ್ಡು ರಾಜ್ಯ ಸರ್ಕಾರದಿಂದ ಹೋಗಿದೆ, ಕೇಂದ್ರದಿಂದ ಎಷ್ಟು ತಗೊಂಡಿದ್ದಾರೆ, ಒಟ್ಟು ಎಷ್ಟು ತಗೊಂಡಿದ್ದಾರೆ, ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆ ಟೋಟಲ್ ಇನ್ಸೂರೆನ್ಸ್ ಎಷ್ಟು ಕೊಟ್ಟಿದ್ದಾರೆ ನಮ್ಗೆ ಗೊತ್ತಾಗೋದಿಲ್ವಾ? ಇದನ್ನು ಕಂಡುಹಿಡಿಯಕ್ಕಾಗಲ್ಲ. ನೀವಂತ ಜಡಿ ಕೆಲಸ ಮಾಡೋದು ಯಾವಾಗ? ಏನ್ರಿ ಮಾಡ್ತಾ ಇದ್ದೀರಿ ನೀವೆಲ್ಲ? ರೈತರ ಬದುಕಿನಲ್ಲಿ ಆಟ ಆಡಕ್ ಹೋಗ್ಬೇಡಿ, ಯಾವ್ದಾದ್ರು ಆಟ ಆಡ್ಕೊಳ್ಳಿ. ನೀವು ಅಗ್ರಿಕಲ್ಚರ್ನವರು, ನನ್ನ ಸಂಶಯ ಇತ್ತು, ನನಗೆ ಇವತ್ತು ನಿಜ ಆಯ್ತು ನಿಮ್ ಸಂಶಯ. ಆಟ ಆಡ್ತೀರ ನೀವು? ಕಂಪ್ನಿ ಜೊತೆಯ ಸೇರ್ಕೊಂಡು ರೈತನಿಗೆ ಹೋಗ್ಬೇಕಾದ ದುಡ್ಡು ಕಂಪ್ನಿಯವರು ಬೇಕಾದಷ್ಟು ದುಡ್ಡು ಕಂಡಿದ್ದಾರೆ, ಕೊಟ್ಟಿ ಒಂದ್ಸಾರಿ ದುಡಿತಾರೆ. ಅದು ಇನ್ಸೂರೆನ್ಸ್ ಅಂದ್ರೆ ಬಂತು, ಒಂದು ಬೆಳೆ ಬಂದೇ ಬಿಡ್ತು, ಇನ್ಸೂರೆನ್ಸ್ ಕಟ್ಟಿದ್ದ ಮನೆಗೆ ಹುಡುಕಿ ಕೊಡ್ತಾರ, ಇವರು ತಗೊಳಪ್ಪ ಅಂತಲ್ಲ ಬೋನಸ್ ಇಟ್ಕೊಂಡು ಜೇರ್ಗೊತ್ತು ಮನೆಗೆ. ಅಂದ್ರೆ ಈಗ ರೈತಂದು ಇದೊಂದು ಸಾರಿ ಬಂದಿದೆ, ಕಳೆದ ಸಾರಿ ಎಲ್ಲ 5 ಕ್ಲಾಸ್ ಮಳೆ ಆಗಿತ್ತು,
ಪೂರ ದುಡ್ಡು ಇಟ್ಕೊಂಡು ಮಂಗೋಗ್ಯಾರ. ಗೊತ್ತಾಯ್ತಾ? ಯಾರಿಗೂ ಅವ್ರು ರೂಪಾಯಿ ಕೊಟ್ಟಿಲ್ಲ. ಈ ಸಾರಿ ಕೊಟ್ಲೇಳ್ರಿ. ಏನ್ ಮಾಡ್ತಾ ಇದ್ದೀರಿ ನೀವು? ಏನು ತಿಳ್ಕೊಂಡ್ರೆ ಬಂದ್ಬಿಟ್ಟು ಇಲ್ಲಿ ಏಡಿಗಳನ್ನು ಕರ್ಕೊಂಡ್ಬರ್ದಲ್ಲೇ ತಮಾಷೆ ಆಡ್ತೀರ ನೀವು. ಇದು ರೈತರ ಬದುಕಿನಲ್ಲಿ ಆಟ ಆಡಕ್ ಹೋಗ್ಬಾರ್ದು. ಯಾಕದು ಇದೆಲ್ಲ ಹಾಳು ಮಾಡಿ. ನಾನು ಇದು ಇಷ್ಟಪಡಲ್ಲ. ಏನ್ ಕೇಳಿದ್ರು ಅಡ್ವಾನ್ಸ್ ಉತ್ತರ ಕೊಡ್ತೀವಿ. ನೀವು ಒಬ್ಬ JD ಅವರಾಗಿ ಎಷ್ಟು ಟೆಂಡರ್ ಆಗಿದೆ, ಎಷ್ಟು ಏನು ಮಾಹಿತಿ ಇಲ್ಲದಂತೆ ಇರ್ತೀರ ನೀವು. ನಿಮ್ಗಿಂತ ಹೆಚ್ಚು ಜಿಲ್ಲಾಧಿಕಾರಿಗಳ ತಿಳ್ಕೊಂಡಾರೆ. ಇನ್ಶೂರೆನ್ಸ್ ಬಂದಿದೆ ಅನ್ನೋ ಮಾಹಿತಿ ನಾವು ಸ್ವಲ್ಪ ಕೊಡ್ಬೋದಾ? ಅಲ್ಲೊಂದು ಯಾಕೆಂದ್ರೆ ಆ ಆಧಾರದ ಮೇಲೆ ಈಗ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಕೇಳಿ ಸರ್. ಈಗ ನಮ್ಮಲ್ಲಿ ನನಗೆ ತಿಳಿದಿರೋ ಪ್ರಕಾರ 608 ಜನ ಕಟ್ಟಿದ್ರು 23 ಲಕ್ಷ ಬಂದಿದೆ ಅನ್ನೋ ಮಾಹಿತಿ ಏರಿಯಾದಿಂದ ತಿಳ್ಕೊಂಡೆ. ಅದೇ ತರ ಲಾಸ್ಟ್ ಇಯರ್ ತಾಲೂಕು ವೈಸ್ ಏನಾಗಿದೆ ಹಂಗಾಗಿ ನಮಗೂ ಕಾನ್ಫಿಡೆನ್ಸ್ ಬರ್ತದೆ. ಈಗ ಮನೆಯ ಸಚಿವರೇ, ಈಗ ಇಫ್ಕೋದವ್ರು ಈ ಸಲ ತಗೊಂಡಿರೋದು ನಮ್ಮ ಸ್ವಲ್ಪ ನಂಬಿಕೆ ಇದೆ. ಇಫ್ಕೋ ವಿಮೆ ಏಜೆನ್ಸಿ ಇಫ್ಕೋ ಆಗಿರೋದ್ರಿಂದ ಸ್ವಲ್ಪ ರೈತರ ಪರವಾದಂತ ಒಂದು ಕಾಳಜಿ ಇದೆ ನನ್ನ ಅಭಿಪ್ರಾಯ. ಏಡಿಗಳು ಬಂದಿಲ್ವಾ? ಯಾಕೆ ನೀವು ಒಬ್ಬರೇ ಯಾಕೆ ಗೊತ್ತೇನ್ರಿ? ನಮ್ದು ಒಂದೇ ಜಿಲ್ಲೆದು ಎಷ್ಟು ಪ್ರಮಾಣದಲ್ಲಿ ಕಟ್ಟಿರು ಅಂತ ನನಗೆ ಗೊತ್ತಿಲ್ಲ. ಎಷ್ಟು ಕಟ್ಟಿದ್ರು ಇನ್ಸೂರೆನ್ಸ್, ಎಷ್ಟು ಇನ್ಸೂರೆನ್ಸ್ ರೈತ ಕ್ಲೈಮ್ ಮಾಡ್ತಾರೆ, ಎಷ್ಟು ಇನ್ಸೂರೆನ್ಸಿನ ಪ್ರಮಾಣನ ಕಂಪ್ನಿ ಕ್ಲೈಮ್ ಮಾಡ್ತಾರೆ. ಇದು ಮಾಹಿತಿ ಕಳೆದ ವರ್ಷಕ್ಕೆ ಬರ್ಕಡೆ. ಆಮೇಲೆ ಈ ವರ್ಷ ಎಷ್ಟು ಇನ್ಸೂರೆನ್ಸ್ ರೈತರು ಕಟ್ಟಿದ್ದಾರೆ, ಯಾವ್ಯಾವ ಬೆಳೆ ಕಟ್ಟಿದ್ದಾರೆ, ಬೆಳೆ ವೈಸ್ ಯಾವ್ಯಾವ ತಾಲೂಕಲ್ಲಿ ಎಷ್ಟೆಷ್ಟು ಜನ ರೈತರು ಕಟ್ಟಿದ್ದಾರೆ, ಬೆಳೆ ವೈಸ್ ಎಷ್ಟು ಜನ ರೈತರಿಗೆ ಈಗಿರುವಂತ ರೂಲ್ ಪ್ರಕಾರ ಎಷ್ಟು ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತೆ, ಇಷ್ಟನ್ನು ಮಾಹಿತಿ ಕೊಡಬೇಕು. ಈಗ ಬೆಳೆವಾರು ಎಷ್ಟೆಷ್ಟು ಕಟ್ಟಿದ್ದಾರೆ ತಾಲೂಕುವಾರು ವಿತ್ ರೆಕಾರ್ಡ್ ಅಲ್ಲಿ ಕೊಡಿ. ಇವಾಗ ಹೇಳಿದ್ ನಾವು ಇಲ್ಲಿ ಆಥರೈಸೇಷನ್ ಮಾಡ್ಕೊಡಿ. ನೀವು ಹೇಳಿದ್ಮೇಲೆ ಎಲ್ಲರೂ ಇಲ್ಲಿ ಶೇಖರಣೆ ಮಾಡಕ್ ಆಗ್ತಿಲ್ಲ. ರೈಟಿಂಗ್ಸ್ ಅಲ್ಲಿ ಕೊಡಿ, ಪೂರಾ ರೈಟಿಂಗ್ಸ್ ಅಲ್ಲಿ ಕೊಡಿ. ಆದ್ರಿಂದ ಈ ಸಾರಿ ಎಷ್ಟು ಟೋಟಲಿ ಒಟ್ಟಾರೆ ಇನ್ಸೂರೆನ್ಸ್ ಇದೇ ಹಿಂಗಾರು ಹೋದಂಗಾಯ್ತು. ನಿಮ್ಮ ಗಡುವು ಎಲ್ಲ ಮುಗ್ದೋದು, ಇನ್ಸೂರೆನ್ಸ್ ಕಟ್ಟ ಗಡುವು ಇನ್ನು ಮುಗ್ದೋಯ್ತಾನೆ, ಯಾವ್ದು ಇಲ್ವಲ್ಲ. ಈಗ ಅಂತಿಮವಾಗಿ ಎಷ್ಟು ಜನ ರೈತರು ಕಟ್ಟಿದೆ ಅಂತ ಹೇಳ್ಬೋದಲ್ಲ. ಸಿಕ್ಕಿದೆ ಸರ್ ನನ್ನ ಹತ್ರ. ಜೊತೆಗೆ ಅರ್ಕಲ್ಗೋಡಿಗೆ 27,40,000 ಸಿಕ್ಕಿದೆ. ಅರಸೀಕೆರೆಗೆ 1,76,00,000, ಬೇಲೂರಿಗೆ 1,01,00,000 ಸರ್. ಚನ್ನರಾಯಪಟ್ಟಣಕ್ಕೆ 26,44,000, ಹಾಸನಕ್ಕೆ 2,06,00,000 ಸರ್. ಹೊಳೆನರಸೀಪುರಕ್ಕೆ 73,60,000. ಆಯ್ತು, 73 ಲಕ್ಷ. ಇದುವರೆಗೆ ಶೋಯಿಂಗೇ ಮಾಡಿಲ್ಲ. ಇವೆಲ್ಲ ನೋಡಿದ್ರೆ ಬಂದಿದ್ದೀವಿ. ಒಟ್ಟಾರೆ ಈ ಭೀಕರವಾದಂತಹ ಬರಗಾಲವನ್ನು ಎದುರಿಸ್ತಾ ಇದ್ದೀವಿ. ರೈತರು ಭಾರಿ ಸಂಕಷ್ಟದಲ್ಲಿದ್ದಾರೆ. ಒಟ್ಟಾರೆ ರೈತರಿಗೆ ವಿಮೆ ಹಣ ಕೊಡೋ ರೀತಿ ಇದನ್ನ ರಿಪೋರ್ಟ್ ಕೊಡಬೇಕಾದ್ರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇನ್ಸೂರೆನ್ಸೇ ಬೇರೆ, ಪರಿಹಾರನೇ ಬೇರೆ. ಇನ್ಸೂರೆನ್ಸ್ ನ ಯಾರ ಮುನಾಸಾಮಿ ವ್ಯವಹಾರ ಕೊಡಲ್ಲ, ರೈತ ಕಟ್ಟಿರ್ತಾನೆ ಕೊಡ್ತಾನೆ. ಹಾಸನದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿಯ ಆವರಣದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಜಿಲ್ಲಾಧಿಕಾರಿ ಕೆ.ಎಸ್. ಲತಾಕುಮಾರಿ ಅವರು ಧ್ವಜಾರೋಹಣವನ್ನ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿದರು. ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರನ್ನ ಸ್ಮರಿಸಿದ ಅವರು ದೇಶದ ಅಭಿವೃದ್ಧಿಗೆ ಪ್ರತಿಯೊಬ್ಬರು ತಮ್ಮದೇ ಆದ ಕೊಡುಗೆ ನೀಡುವ ಸಂಕಲ್ಪ ಮಾಡಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಕೆ.ಎಸ್. ಲತಾಕುಮಾರಿ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿದರು. ಬಳಿಕ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರನ್ನ ಸ್ಮರಿಸಿದರು. ಈ ವೇಳೆ ಜಿಲ್ಲಾಡಳಿತದ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಗೌರವ ರಕ್ಷೆ, ರಾಷ್ಟ್ರೀಯ ವಂದನಾ ಶಸ್ತ್ರ. ನಮ್ಮ 80ನೇ
ಸಾಲಿನ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಯಾಕಂದರೆ ಇವತ್ತು ನಾವೆಲ್ಲರೂ ಸ್ವಾತಂತ್ರ್ಯವನ್ನು ತುಂಬ ಸಂತೋಷದಿಂದ, ಸಂಭ್ರಮದಿಂದ, ಸಡಗರದಿಂದ ಈ ದಿನವನ್ನು ಆಚರಿಸ್ತಾ ಇದ್ದೇವೆ. ಕಾರಣ ಸಾವಿರಾರು ಕೋಟಿಗಟ್ಟಲೆ ಜನರ ಒಂದು ತ್ಯಾಗ ಮತ್ತು ಬಲಿದಾನದ ಒಂದು ಪ್ರತೀಕವಾಗಿ. ಯಾಕಂದರೆ ಅವತ್ತು ಅವರು ನಮ್ಮ ಹೋರಾಟವನ್ನು ಮಾಡದೇ ಇದ್ದಿದ್ರೆ ನಾವು ಈ ದಿನ ನೋಡಲಿಕ್ಕೆ ಆಗ್ತಾ ಇರಲಿಲ್ಲ. ಅವರನ್ನೆಲ್ಲ ಒಮ್ಮೆ ನೆನಪು ಮಾಡಿಕೊಂಡು ಮತ್ತೊಮ್ಮೆ ಸ್ವಾತಂತ್ರ್ಯ ಅಂದರೆ ಸ್ವಚ್ಛಾಚಾರ ಅಲ್ಲ, ಅದು ತುಂಬ ಜವಾಬ್ದಾರಿಯುತವಾಗಿ ಬರ್ತಕ್ಕಂತಹ ಸ್ವಾತಂತ್ರ್ಯವನ್ನು ನಾವು ಅದನ್ನು ಗೌರವಿಸಬೇಕು. ಮತ್ತು ಈ ಸ್ವಾತಂತ್ರ್ಯವನ್ನು ನಮ್ಮ ಇಂದಿನ ಪೀಳಿಗೆಯೂ ಸಹ ನೆನಪಿಸ್ಕೊಳ್ಬೇಕು. ಆ ಹಿರಿಯರನ್ನೆಲ್ಲ, ನಮ್ಮ ಪೂರ್ವಜರನ್ನು ಮತ್ತು ಧನ್ಯವಾದಗಳನ್ನು ಹೇಳಬೇಕು. ಜೊತೆಗೆ ನಾನು ಎಲ್ಲರಲ್ಲಿ ಕೋರ್ಕೊಳ್ಳೋದು ಇಷ್ಟೇ, ನಮ್ಮ ದೇಶದ ಬಗ್ಗೆ ಎಲ್ಲರಿಗೂ ಒಂದು ಅತೀವ ಗೌರವ ಮತ್ತು ಘನತೆ ಇದೆ. ಅದಕ್ಕೆ ಒಂದು ಏನಾದರೂ ಕೊಡುಗೆ ಕೊಡಬೇಕು ಅನ್ನೋದು ಪ್ರತಿಯೊಬ್ಬರ ಒಂದು ಆಶಯ ಆಗಿರಬೇಕು ಅಂತ ನಾನು ಹೇಳ್ತೀನಿ. ಹಾಸನದ ಪೊಲೀಸ್ ಅಧೀಕ್ಷಕರ ಕಚೇರಿ ಆವರಣದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಜಿಲ್ಲಾ ಪೊಲೀಸ್ ಅಧೀಕ್ಷಕಿ ಶುಭಾನ್ವಿತಾ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಶುಭಾಶಯ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲಾ ಪೊಲೀಸ್ ಅಧೀಕ್ಷಕಿ ಶುಭಾನ್ವಿತಾ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿದರು. ಬಳಿಕ ನಡೆದ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರನ್ನ ಸ್ಮರಿಸಿದರು. ದೇಶದ ಏಕತೆ, ಶಾಂತಿ ಹಾಗೂ ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸರ ಕರ್ತವ್ಯದ ಮಹತ್ವವನ್ನು ಹೇಳಿದರು. ಜೊತೆಗೆ ಅಲ್ಲಿ ನೆರೆದಿದ್ದಂತಹ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನು ಕೋರಿದರು. ಈ ವೇಳೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದು ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ಭಾಗಿಯಾಗಿದ್ದರು. ಯಾರೊಂದಿಗೂ ಸಂಘರ್ಷಕ್ಕೆ ಇಳಿಯದೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸುವುದೇ ತಮ್ಮ ಗುರಿ ಎಂದು ಅಬಕಾರಿ ಹಾಗೂ ಹಾಸನ ಜಿಲ್ಲಾ ನೂತನ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ಹೇಳಿದರು. ಏನು ಒಂದು ನಾಡ ಹಬ್ಬವನ್ನ ನಾವು ಆಚರಣೆ ಮಾಡಿದ್ವಿ, ಅದರ ವಿಚಾರ ಮತ್ತು ಇನ್ನೂ 1 ವರ್ಷಗಳ ಕಾಲ ಈ ಜಿಲ್ಲೆಯ ವ್ಯವಸ್ಥೆ ಬಗ್ಗೆ ಸವಿಸ್ತಾರವಾಗಿ ಮಾತನಾಡ್ತಕ್ಕಂಥ ಸಂಪ್ರದಾಯವನ್ನ ಜಿಲ್ಲಾ ಅಧಿಕಾರಿಗಳು, ಜಿಲ್ಲಾ ವರಿಷ್ಠರು ಇದೆಲ್ಲ ಸೇರಿ ಇಟ್ಕೊಂಡಿದ್ರು. ಅಲ್ಲಿ ಮಾತನಾಡಬೇಕು ಅಂತ ಹೇಳಿ ಒಂದು ಜಾಗವನ್ನ ಫಿಕ್ಸ್ ಮಾಡಿದ್ದಾರೆ. ಹಾಸ್ಟೆಲ್ ಯೂತ್ ಹಾಸ್ಟೆಲ್. ಆದ್ರೆ ನಮ್ಮ ಮಾಧ್ಯಮದ ಸ್ನೇಹಿತರುಗಳೆಲ್ಲ ಕೇಳಿದ್ರು,
ಅಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮಗಳನ್ನ ನಮ್ಮಲ್ಲಿ ಉಪಹಾರವನ್ನು ಸೇರಿಸಿ ಅವೆಲ್ಲ ಇಲ್ಲೇ ಬಂದು ಮಾತನಾಡ್ತಕ್ಕಂಥದ್ದು, ಭಾಗವಹಿಸ್ತಕ್ಕಂಥದ್ದು ಸೂಕ್ತ ಅಂತ ಹೇಳಿ ಮಾಧ್ಯಮದ ಸ್ನೇಹಿತರುಗಳು, ಅಧ್ಯಕ್ಷರುಗಳು ಎಲ್ಲ ಸಲಹೆ ಕೊಟ್ಟದ್ರಿಂದ ಜಿಲ್ಲಾಧಿಕಾರಿಗಳು ನಾವು ಎಲ್ಲ ಒಪ್ಪಿ ಇಲ್ಲಿಗೆ ಬಂದು ಒಂದು ಸಂವಾದವನ್ನ ನಡೆಸ್ತಾ ಇದ್ದೀವಿ. ಪ್ರಥಮವಾಗಿ ಈ ಜಿಲ್ಲೆಗೆ ಉಸ್ತುವಾರಿ ಸಚಿವನಾಗಿ ಬಂದಿರತಕ್ಕಂಥ ಈ ಸಂದರ್ಭದಲ್ಲಿ ಇದಕ್ಕೆ ಸಹಕಾರ ನೀಡ್ತಕ್ಕಂಥ ನನ್ನ ಮಾಧ್ಯಮದ ಸ್ನೇಹಿತರು ನನಗೆ ಸಹಕಾರವನ್ನು ನೀಡಿದ್ದಾರೆ, ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರು ನನ್ನ ಒಂದು ವಿಧಾನ ಸಭೆಯಲ್ಲಿ ನಾನು ಮಂಡನೆ ಮಾಡ್ತಿದ್ದಂತ ಕೆಲವೊಂದು ವಿಚಾರಗಳನ್ನ ನಿರ್ದಿಷ್ಟವಾಗಿ ಈ ನಾಡಿನ ಜನತೆಗೆ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡಿ ಅವರು ನನಗೆ ಯಶಸ್ಸನ್ನು ತಂದುಕೊಟ್ಟಿದ್ದೀರಿ. ಅದರ ಫಲನೂ ಒಂದು ಸೇರಿದೆ. ಅದರ ಫಲನೂ ಕೂಡ ನಾನು ಇವತ್ತು ಸಚಿವನಾಗ್ಲಿಕ್ಕೆ ಒಂದು ಮುಖ್ಯ ಕಾರಣ ಇದೆ. ನನಗೆ AICC ನಿನ್ನೆ ಒಮ್ಮತದಿಂದ ಶಿವಲಿಂಗೇಗೌಡರಿಗೆ ಮಂತ್ರಿ ಕೊಡಬೇಕು ಅನ್ನೋ ನಿರ್ಣಯ ತಗೊಂಡಿದ್ದರಿಂದ ಆ ನಿರ್ಣಯದಲ್ಲಿ ನಿಮ್ಮ ಮಾಧ್ಯಮದ ಸ್ನೇಹಿತರುಗಳು ಬಿತ್ತರಿಸಿದಂತ ಕೆಲವೊಂದು ಸನ್ನಿವೇಶದಲ್ಲಿ ನಡೆದಂತ ಘಟನಾವಳಿಗಳು ಸುತ್ತ ಸಾಕ್ಷೀಭೂತವಾಗಿದ್ದಾವೆ. ಈಗ ನಮ್ಮ ಮುಂದೆ ಸವಾಲುಗಳಿದ್ದಾವೆ. ಆ ಸವಾಲುಗಳನ್ನ ಯಾವ ರೀತಿ ತಗೊಂಡೋಗ್ಬೇಕು, ಮತ್ತೆ ನಾವೆಲ್ಲ ಹಳ್ಳಿಯಿಂದ ಬಂದಂತವ್ರು, ಸಾಮಾನ್ಯ ಕುಟುಂಬದಿಂದ ಬಂದಂತವ್ರು, ಹಳ್ಳಿಯ ನಾಡಿ, ಆ ನಾಡಿ ಮಿಡಿತ ಗೊತ್ತಿದೆ. ಹಳ್ಳಿಯಿಂದ ಬಂದಂತ ನಾವು ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡುವಾಗ ಹಳ್ಳಿಯ ಸೊಗಡಿನಲ್ಲೇ ಹಳ್ಳಿಯ ಸ್ವಾಭಾವಿಕವಾದಂತ ಸ್ಥಿತಿಗತಿಗಳನ್ನ ಅರಿತೇ ನಮ್ಮ ರಾಜಕೀಯ ಜೀವನವನ್ನು ನಾನು ಇದುವರೆಗೂ ಮಾಡ್ಕೊಂಡ್ ಬಂದಿದ್ದೀನಿ. ನಾನು ಮುಂದೂ ನಾನು ಏನೇ ಆಗಲಿ, ಯಾವ ಸಚಿವನೇ ಆಗಲಿ, ನನ್ನ ನಾಡಿ ಮಿಡಿತ ಮಾತ್ರ ನನ್ನ ಗ್ರಾಮೀಣ ಬದುಕಿನ ಕಡೆ, ನನ್ನ ಗ್ರಾಮೀಣ ಜನತೆಯ ಕಡೆ ಮಾತ್ರ ಸ್ವಲ್ಪ ಹೆಚ್ಚಿನ ಒಲವನ್ನು ತೋರುತ್ತೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಇವತ್ತು ಸವಾಲಿರ್ತಕ್ಕಂಥದ್ದು ಹಾಸನ ಜಿಲ್ಲೆ ಭಾರತ ದೇಶದ ಒಂದು ಇತಿಹಾಸ ಪುಟದಲ್ಲಿ ಸೇರಿ ಈ ದೇಶದ ಪ್ರಧಾನಮಂತ್ರಿಗಳು, ನಮ್ಮ ಇವತ್ತಿನ ಅಂದಿನ ಪ್ರಧಾನಮಂತ್ರಿಗಳಾಗಿದ್ದಂತ ನಮ್ಮ ದೇವೇಗೌಡರು, ನಮ್ಮ ನಾಯಕರಾಗಿದ್ದಂತ ದೇವೇಗೌಡರು ಈ ರಾಷ್ಟ್ರಕ್ಕೆ ಒಂದು ಮೆರಗನ್ನು ಕೊಟ್ಟಿದ್ದಾರೆ. ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಿಂದ ಮತ್ತೊಬ್ರು ಪ್ರಧಾನಮಂತ್ರಿ ಆಗ್ತಾರೋ ಇಲ್ಲವೋ ಗೊತ್ತಿಲ್ಲ, ಅವರು ಆಗಿದ್ದಾರೆ. ಅದಕ್ಕೆ ನಾವು ಅವರು ಏನು ಈ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೆಸರನ್ನ, ಕರ್ನಾಟಕ ರಾಜ್ಯದ ಇತಿಹಾಸವನ್ನ ಭಾರತದ ಭೂಪಟದಲ್ಲಿ ತೋರಿಸಿಕೊಳ್ತಾರೆ, ಅದನ್ನ ನಾವು ಕೂಡ ಹಾಸನ ಜಿಲ್ಲೆಯಿಂದ ಬಂದಿರೋದ್ರಿಂದ, ಹಾಸನ ಜಿಲ್ಲೆಯವರಾದ್ರಿಂದ ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಈ ಜಿಲ್ಲೆಯ ಘನತೆ, ಗೌರವವನ್ನ ಎತ್ತಿ ಹಿಡಿಯತಕ್ಕಂಥ ದೃಷ್ಟಿನಲ್ಲಿ ನಾವು ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸವನ್ನ ಮಾಡಿ ಹಾಸನ ಜಿಲ್ಲೆನಲ್ಲಿ ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಆಡಳಿತ ವ್ಯವಸ್ಥೆಯನ್ನು ಕೊಡ್ತಕ್ಕಂಥ ಎಲ್ಲ ರೀತಿಯ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥ ನೈಪುಣ್ಯತೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಇವತ್ತು ಸಚಿವನಾಗಿದ್ದಾನೆ ಅಂತಕ್ಕಂಥ ಹೆಸರನ್ನ ಗಳಿಸಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮತ್ತು ಭಾರತ ದೇಶದ ಇತಿಹಾಸದಲ್ಲಿ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಹೆಸರನ್ನ ಗಳಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯನೂ ಆಗಿದೆ. ಅದಕ್ಕೆ ಪೂರಕವಾಗಿ ನೀವು ಸಹಕಾರವನ್ನು ನೀಡಿ ಅದನ್ನು ನಾವೆಲ್ಲ ಸೇರಿ ಒಟ್ಟಿಗೆ ಈ ಜಿಲ್ಲೆಯ ಗೌರವವನ್ನು ಎತ್ತಿ ಹಿಡಿತಕ್ಕಂಥ ಕೆಲಸವನ್ನ ನಾವು ಮಾಡ್ಕೊಂಡು ಹೋಗೋಣ. ಆದ್ರಿಂದ ಇವತ್ತು ಜಿಲ್ಲೆ ರಾಜ್ಯದಲ್ಲಿ ನಮ್ಮ DK ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರಿಗೂ ನಿನ್ನೆ ಎಲ್ಲ ಅವರು ಅಪ್ಪರ್ ಹೌಸ್ ನಲ್ಲಿ ಭಾಷಣ ಮಾಡಿದಂತ ರೀತಿಯನ್ನ, ಅವರ ಅನಿಸಿಕೆಗಳನ್ನ ಹೇಳ್ಕೊಂಡಂತ ರೀತಿಯನ್ನ ನೋಡಿದಾಗ ಬಹಳ ಪ್ರೌಢಮೆಯಾಗಿ ಎಲ್ಲ ವರ್ಗದ ಜನ ಆ ಭಾಷಣವನ್ನ ನನಗೆ ಬಹಳ ಜನ ಹೇಳಿದ್ರು, ಬಹಳ ಪ್ರೌಢಮೆಯಾಗಿ ಮಾತನಾಡಿದ್ರು, ತಮ್ಮ ಅಂತರಾಳದ ಮಾತುಗಳನ್ನ
ಬಹಳ ಹೇಳಿದರು. ಕರ್ನಾಟಕದ ಹಿತದೃಷ್ಟಿಯಿಂದ ಅವಶ್ಯಕತೆ ಇತ್ತು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಆದ್ದರಿಂದ ಹಿಂದೆ ನಮ್ಮ ಸಿದ್ದರಾಮಣ್ಣವರು ಮುಖ್ಯಮಂತ್ರಿಗಳಾಗಿದ್ದಂಥ ಕಾಲದಲ್ಲಿ ಬಡವರ ಬಗ್ಗೆ, ದೀನದಲಿತರ ಬಗ್ಗೆ, ಎಲ್ಲ ವರ್ಗದ ಜನತೆಯ ಆರ್ಥಿಕ ನೈಪುಣ್ಯತೆಯನ್ನು ಮೇಲಕ್ಕೆತ್ತಲಿಕ್ಕೆ, ಆರ್ಥಿಕತೆಯನ್ನು ಮುಂದುವರಿಸಲಿಕ್ಕೆ ಕೆಲವಷ್ಟು ಕಾರ್ಯಕ್ರಮಗಳನ್ನ, ಅವರ ದೈನಂದಿನ ವ್ಯವಹಾರದ ಸುಖ ದುಃಖಗಳನ್ನು ನೋಡ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನ ಅವರು ಮಾಡಿ ಹಾಕಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ತನ್ನದೇ ಆಗಿರ್ತಕ್ಕಂಥ ಯಶಸ್ಸನ್ನ ಪಡೆದಿದೆ. ಯಾರೇ ವಿರೋಧಿಸ್ಬೋದು, ಯಾರೇ ಏನೇ ಸ್ವಾರ್ಥಕ್ಕೋಸ್ಕರ ಅದನ್ನು ಉಪಯೋಗಿಸ್ಕೋಬಹುದು, ಅದನ್ನ ನಾನು ಒಪ್ಪೋದಿಲ್ಲ. ಆದ್ರೆ ಇವತ್ತು ಆ ಕಾರ್ಯಕ್ರಮಗಳಂತೂ ಬಡ ಜನತೆಗೆ ಬಹಳ ಉತ್ತಮವಾದಂತ ಆಶಾದಾಯಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಅವ್ರು ಕೊಟ್ಟು ಹೋಗಿದ್ದಾರೆ. ಅದನ್ನ ಈಗಿನ ನಮ್ಮ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಅದನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ತಮ್ಮ ಬದ್ಧತೆಯನ್ನು ಒತ್ತಿ ಹೇಳಿದ್ದಾರೆ. ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಆವರಣದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಸಂಭ್ರಮದಿಂದ ಆಚರಿಸಲಾಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭಾನ್ವಿತಾ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಬಳಿಕ ಮಾತನಾಡಿದ ಅವರು, ಸ್ವಾತಂತ್ರ್ಯದ ಘನತೆ ಮತ್ತು ಗೌರವಕ್ಕೆ ಧಕ್ಕೆ ಬಾರದಂತೆ ಕಾಪಾಡಿಕೊಂಡು ಹೋಗುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದರು. ಬಳಿಕ ಮಾತನಾಡಿದ ಅವರು, ದೇಶಕ್ಕೆ ದೊರೆತಿರುವ ಸ್ವಾತಂತ್ರ್ಯ ಅಪಾರ ಜನರ ತ್ಯಾಗ, ಬಲಿದಾನ ಹಾಗೂ 2 ಶತಮಾನಗಳ ಸುದೀರ್ಘ ಹೋರಾಟದ ಫಲವಾಗಿದೆ. ಸ್ವಾತಂತ್ರ್ಯದ ಘನತೆ ಮತ್ತು ಗೌರವಕ್ಕೆ ಧಕ್ಕೆ ಬಾರದಂತೆ ಕಾಪಾಡಿಕೊಂಡು ಹೋಗುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದರು. ದೇಶದ ಅಖಂಡತೆ ಹಾಗೂ ಸಾರ್ವಭೌಮತ್ವವನ್ನು ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ವಿದ್ಯಾರ್ಥಿಗಳು ಉತ್ತಮ ವ್ಯಾಸಂಗದ ಮೂಲಕ ದೇಶದ ಗೌರವವನ್ನು ಎತ್ತಿ ಹಿಡಿಯಬೇಕು. ಪ್ರತಿಯೊಬ್ಬರು ತಾವು ನಿರ್ವಹಿಸುವ ವೃತ್ತಿಗೆ ಚ್ಯುತಿ ಬಾರದಂತೆ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಬೇಕು ಎಂದು ಕರೆ. ಸ್ನೇಹಿತರಿಗೆ ಮತ್ತೆ ಮಾಧ್ಯಮದ ಮುಖೇನ ನಮ್ಮ ಹಾಸನ ಜನತೆಗೆ ನನ್ನಿಂದ 80ನೇ ಸ್ವಾತಂತ್ರ್ಯ ದಿವಸದ ತುಂಬ ಶುಭಾಶಯಗಳು. ಈ ಸ್ವಾತಂತ್ರ್ಯ ನಮಗೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರದು ತುಂಬ ಬಲಿದಾನ ಮತ್ತು ಅವರ ಹೋರಾಟದಿಂದ ನಮಗೆ ಸಿಕ್ಕಿದೆ. ಆಲ್ಮೋಸ್ಟ್ 250 ವರ್ಷ ಅವ್ರು ಹೋರಾಟ ಮಾಡಿದ್ದಾರೆ. ಸೊ ಇವತ್ತು ಕೂಡ 80 ವರ್ಷ ಆಗಿದೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿರೋದು. ಬಟ್ ಇವತ್ತು ಕೂಡ ನಮ್ಮದು ಜವಾಬ್ದಾರಿ ಇದೆ. ನಾವು ನಮ್ಮ ದೇಶದ ಅಖಂಡತೆ ಮತ್ತು ಸಂಪ್ರಭುತ ನಾವು ಕಾಪಾಡಬೇಕು. ಮತ್ತು ನಾವು ಬೇರೆ ಬೇರೆ ರೋಲಲ್ಲಿ ನಾವು ಇರಬಹುದು. ಫಾರ್ ಎಕ್ಸಾಂಪಲ್ ವಿದ್ಯಾರ್ಥಿಗಳು ಅವರು ಸರಿಯಾಗಿ ಓದಬೇಕು, ಸರಿಯಾಗಿ ಆಡಬೇಕು. ಅದೇ ಥರ ಯಾರು ವೃತ್ತಿ ಜೀವನದಲ್ಲಿದ್ದಾರೆ ಅವರು ಅವ್ರ ವೃತ್ತಿ ಜೀವನದಲ್ಲಿ ಸರಿಯಾಗಿ ಕೆಲಸ ಮಾಡಬೇಕು. ಮಾಧ್ಯಮದ ರೋಲ್ ತುಂಬ ಇಂಪಾರ್ಟೆಂಟ್ ಇದೆ. ನಮ್ಮ ರಿಪಬ್ಲಿಕ್ದು 4ನೇ ಸ್ತಂಭ ಮಾಧ್ಯಮ. ಸೊ ಅವ್ರ ಸಹಿ ಪ್ರಶ್ನೆ ಅವ್ರು ಕೇಳಬೇಕು ಮತ್ತು ಇಂಪಾರ್ಟೆಂಟ್ ಸ್ಟೋರೀಸ್ ಅವ್ರು ಹೈಲೈಟ್ ಮಾಡಬೇಕು. ಸೊ ಎಲ್ಲರದ್ದು ಜವಾಬ್ದಾರಿ ಇದೆ ಇವತ್ತು ಕೂಡ. ಸೊ ನನಗೆ ಇವತ್ತು ತಾವು ಎಲ್ಲರೂ ಇಲ್ಲಿ ಕರೆದಿದ್ದೀರಿ ಮತ್ತು ನನಗೆ ಒಂದು ಒಳ್ಳೆಯ ಒಂದು ಧ್ವಜಾರೋಹಣ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದೀರಿ. ಅದಕ್ಕೆ ತುಂಬ ಧನ್ಯವಾದಗಳು. ಸಂಘದ ಜಿಲ್ಲಾಧ್ಯಕ್ಷ JR ಕೆಂಚೇಗೌಡ ಮಾತನಾಡಿ, ಸ್ವಾತಂತ್ರ್ಯದ ಘನತೆ ಹಾಗೂ ಗೌರವವನ್ನು ಪ್ರತಿಯೊಬ್ಬರು ಎತ್ತಿ ಹಿಡಿಯಬೇಕು ಎಂದು ಕರೆ ನೀಡಿ ಸರ್ವರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನು ಕೋರಿದರು. ಪೊಲೀಸ್ ಮುಖ್ಯಾಧಿಕಾರಿಯವರಾದಂಥ ಶುಭಾನ್ವಿತಾ ಮೇಡಮ್ ಅವರು ಕಳೆದ ವರ್ಷ ಕೂಡ ನಮ್ಮ ಧ್ವಜಾರೋಹಣವನ್ನು ನೆರವೇರಿಸಿಕೊಟ್ಟಿದ್ದರು. ಈ ವರ್ಷ ಸಹ ರಾಜ್ಯೋತ್ಸವದ ಧ್ವಜಾರೋಹಣವನ್ನು ನೆರವೇರಿಸಿಕೊಟ್ಟು ಈ ವರ್ಷ ಕೂಡ ನಮ್ಮ ಮನವಿಯನ್ನು ಪುರಸ್ಕರಿಸಿ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ಬಳಿಕ ಗಣ್ಯರು ಹಾಗೂ ಪತ್ರಕರ್ತರು ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತ ಹಾಗೂ ಖ್ಯಾತ ವ್ಯಂಗ್ಯಚಿತ್ರ ಕಲಾವಿದ MV ಶಿವರಾಮ್ ಅವರ ಸಂಪಾದಕತ್ವದ ವ್ಯಂಗ್ಯಲೋಕ ಪಾಕ್ಷಿಕ ಪತ್ರಿಕೆಯನ್ನು SP ಶುಭಾನ್ವಿತಾ ಹಾಗೂ ಗಣ್ಯರು ಬಿಡುಗಡೆ ಮಾಡಿದರು. ಕಾರ್ಯಕ್ರಮದಲ್ಲಿ ಸಂಘದ ಉಪಾಧ್ಯಕ್ಷ N ನಂಜುಂಡೇಗೌಡ, G ಪ್ರಕಾಶ್, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ KPS ಪ್ರಮೋದ್, ರಾಷ್ಟ್ರೀಯ ಮಂಡಳಿ ಸದಸ್ಯ ರವಿ ನಾಕ್ಲಗೂಡು, ಪ್ರಧಾನ ಕಾರ್ಯದರ್ಶಿ KG ಸುರೇಶ್, ಕಾರ್ಯದರ್ಶಿಗಳಾದ BR ಬೊಮ್ಮೇಗೌಡ,
ಕೆಎಂ ಹರೀಶ್, ಡಿಐ ಖುಷ್ವಂತ್, ಖಜಾಂಚಿ ಪ್ರಕಾಶ್ ಬೆಳ್ವಾಡಿ ಸೇರಿದಂತೆ ಸಂಘದ ಪದಾಧಿಕಾರಿಗಳು, ಹಿರಿಯ ಪತ್ರಕರ್ತರು, ವರದಿಗಾರರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ರೈತರ ಬದುಕು ಸಮೃದ್ಧಗೊಳಿಸುವುದು, ಮಹಿಳಾ ಸಬಲೀಕರಣಕ್ಕೆ ಆದ್ಯತೆ ನೀಡುವುದು, ಯುವಕರಿಗೆ ಕೌಶಲ್ಯ ಅಭಿವೃದ್ಧಿ ಹಾಗೂ ಉದ್ಯೋಗ ಅವಕಾಶ ಕಲ್ಪಿಸುವುದು ಮತ್ತು ಪ್ರತಿಯೊಂದು ಮಗುವಿಗೂ ಗುಣಮಟ್ಟದ ಶಿಕ್ಷಣ ಒದಗಿಸುವುದು ಅಭಿವೃದ್ಧಿಯ ಪ್ರಮುಖ ಗುರಿಯಾಗಬೇಕು ಎಂದು ಶಾಸಕ ಎ ಮಂಜು ಹೇಳಿದರು. ಪಟ್ಟಣದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಸಮಿತಿ ವತಿಯಿಂದ ಆಯೋಜಿಸಿದ್ದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಾತಿ, ಧರ್ಮ, ಭಾಷೆ ಹಾಗೂ ಪಕ್ಷ ಭೇದಗಳನ್ನು ಮರೆತು ತಾಲೂಕು ಹಾಗೂ ದೇಶದ ಸಮಗ್ರ ಅಭಿವೃದ್ಧಿಗೆ ಎಲ್ಲರೂ ಒಗ್ಗಟ್ಟಿನಿಂದ ಶ್ರಮಿಸಬೇಕು. ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸುವುದರ ಜೊತೆಗೆ ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಶತಮಾನದ ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಿ ಪಡೆದು 1947 ಆಗಸ್ಟ್ 15ರಂದು ಭಾರತದ ಸ್ವತಂತ್ರ ರಾಷ್ಟ್ರವಾಗಿ ಉದಯಿಸಿ ಐತಿಹಾಸಿಕ ದಿನವನ್ನು ನಾವು ಗೌರವದಿಂದ ಆಚರಿಸುತ್ತೇವೆ. ಈ ಸಂದರ್ಭದಲ್ಲಿ ಭಾರತದ ಸ್ವತಂತ್ರಕ್ಕಾಗಿ ಹೋರಾಡಿದಂಥ, ತಮ್ಮ ಬದುಕನ್ನೇ ತ್ಯಾಗ ಮಾಡಿದಂಥ ಎಲ್ಲ ಮಹಾತ್ಮರನ್ನ ನೆನ್ಕೊಂಡು, ಅದರಲ್ಲೂ ಕರ್ನಾಟಕದ ನೆಲದಲ್ಲಿ ಕಿತ್ತೂರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಶಿವಪ್ಪ ನಾಯಕ, ರಾಣಿ, ಸುರಪುರದ ವೆಂಕಟಪ್ಪ ನಾಯಕ ಸೇರಿದಂತೆ ಅನೇಕ ವೀರರು ಬ್ರಿಟಿಷ್ ವಿರುದ್ಧ ಹೋರಾಡಿದ್ದಾರೆ. ಅವರ ತ್ಯಾಗವನ್ನು ಸ್ಮರಿಸುವುದು ನಮ್ಮ ಕರ್ತವ್ಯವಲ್ಲ, ಅವರ ಕನಸಿನ ಭಾರತವನ್ನು ನಿರ್ಮಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ತಹಶೀಲ್ದಾರ್ ಕೆಸಿ ಸೌಮ್ಯ ಧ್ವಜಾರೋಹಣ ನೆರವೇರಿಸಿ ಧ್ವಜ ಸಂದೇಶ ನೀಡಿದರು. ಸ್ವಾತಂತ್ರ್ಯವು ಸಾವಿರಾರು ಹೋರಾಟಗಾರರ ತ್ಯಾಗದ ಫಲವಾಗಿದೆ. ಅವರ ಆದರ್ಶಗಳನ್ನು ಪಾಲಿಸಿ ದೇಶದ ಏಕತೆ, ಅಖಂಡತೆ ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಜವಾಬ್ದಾರಿಯೂ ಇದೆ. ನಾವು ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು. ಭ್ರಷ್ಟಾಚಾರವನ್ನು ತಿರಸ್ಕರಿಸಬೇಕು. ಸಾರ್ವಜನಿಕ ಆಸ್ತಿಯನ್ನು ಕಾಪಾಡಬೇಕು. ಪರಿಸರವನ್ನು ಸಂರಕ್ಷಿಸಬೇಕು. ಕಾನೂನನ್ನು ಗೌರವಿಸಬೇಕು. ಮುಖ್ಯವಾಗಿ ಜಾತಿ, ಧರ್ಮ, ಭಾಷೆ, ಪ್ರದೇಶ ಎಂಬ ಭೇದಗಳನ್ನು ಮೀರಿ ನಾವು ಮೊದಲು ಭಾರತೀಯರು ಎಂಬ ಭಾವನೆಯನ್ನು ಬೆಳೆಸಿಕೊಳ್ಳಬೇಕು. ಸ್ವಾತಂತ್ರ್ಯ ಹೋರಾಟಗಾರರು ನಮಗೆ ಒಂದು ದೇಶವನ್ನು ಕೊಟ್ಟಿದ್ದಾರೆ. ಈ ದೇಶವನ್ನು ಇನ್ನಷ್ಟು ಉತ್ತಮವಾಗಿ, ಜವಾಬ್ದಾರಿಯುತವಾಗಿ ನಡೆಸಿಕೊಂಡು ಹೋಗುವ ಅತ್ಯಂತ ಜವಾಬ್ದಾರಿ ನಮ್ಮ ಹೆಗಲ ಮೇಲಿದೆ. ನಮ್ಮ ಮುಂದಿನ ಪೀಳಿಗೆಗೆ ನಾವು ಯಾವ ಭಾರತವನ್ನು ಕೊಡುತ್ತೇವೆ ಎಂಬುದೇ ನಮ್ಮ ದೇಶಭಕ್ತಿಯ ನಿಜವಾದ ಪರೀಕ್ಷೆ. ಆದ್ದರಿಂದ ಇಂದು ಪವಿತ್ರ ದಿನವಾದ ನಾವು ಸಂಕಲ್ಪ ಮಾಡೋಣ. ನನ್ನ ದೇಶದ ಗೌರವವೇ ನನ್ನ ಗೌರವ, ನನ್ನ ಕರ್ತವ್ಯವೇ ನನ್ನ ದೇಶ ಸೇವೆ, ನನ್ನ ಸಂವಿಧಾನವೇ ನನ್ನ ಮಾರ್ಗದರ್ಶಕ, ನನ್ನ ಭಾರತವೇ ನನ್ನ ಹೆಮ್ಮೆ. ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಪ್ರತಿಯೊಬ್ಬ ಸ್ವಾತಂತ್ರ್ಯ ಹೋರಾಟಗಾರರಿಗೂ ನಮ್ಮ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸೋಣ. ಅವರ ತ್ಯಾಗವನ್ನು ನೆನಪಿಸಿಕೊಳ್ಳದೆ ನಮ್ಮ ಕನಸಿನ ಭಾರತವನ್ನು ನಿರ್ಮಿಸುವ ಕಾರ್ಯದಲ್ಲಿ ನಾವು ಕೈಜೋಡಿಸೋಣ. ನಂತರದ ತಂಡವಾಗಿ ತೀರ್ಪುಗಾರರ ಗಮನಕ್ಕೆ ಪ್ರಾಥಮಿಕ ಶಾಲಾ ವಿಭಾಗದಿಂದ ಪಿಎಂಸಿ ಪೇಟೆ ಶಾಲೆಯ ವಿದ್ಯಾರ್ಥಿಗಳು ತಂಡದ ನಾಯಕ ಸಚಿನ್ ನೇತೃತ್ವದಲ್ಲಿ ತಾಲೂಕಿನ ಗಣ್ಯಾತಿ ಗಣ್ಯರಿಗೆ ತಮ್ಮ ತಂಡದ ನಮನಗಳನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ನರಸೇಗೌಡ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀನಿವಾಸ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ವೆಂಕಟೇಶ್, ವೃತ್ತ ನಿರೀಕ್ಷಕ ವಸಂತ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಪಿ ನಾರಾಯಣ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಪುಟ್ಟರಾಜು, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸಿಡಿ ನಾಗೇಂದ್ರಕುಮಾರ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು, ಶಿಕ್ಷಕರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಸಕಲೇಶಪುರ ತಾಲೂಕಿನ ಕ್ಯಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕುಟುಂಬಸ್ಥರಿಲ್ಲದೆ ಹಲವು ವರ್ಷಗಳಿಂದ ವಾಸವಿದ್ದ ವಯೋವೃದ್ಧ ಶೇಷಯ್ಯ ಅವರನ್ನ ಸ್ಥಳೀಯರ ಸಹಕಾರದಿಂದ ತೇಜೋದಯ ಆಶ್ರಮಕ್ಕೆ ಸೇರಿಸಲಾಯಿತು. ವಯೋವೃದ್ಧ ಶೇಷಯ್ಯ ಅವರ ಪರಿಸ್ಥಿತಿಯನ್ನ ಗಮನಿಸಿದ ಸ್ಥಳೀಯರಾದ ವಸಂತ್ ಕುಮಾರ್ ಅವರು ತೇಜೋದಯ ಆಶ್ರಮದ ಗಿರಿತೇಜ ಅವರಿಗೆ ಮಾಹಿತಿ ನೀಡಿದ್ದಾರೆ. ಮಾಹಿತಿ ಪಡೆದ ಗಿರಿತೇಜ ಅವರು ಸಾಮಾಜಿಕ ಕಾರ್ಯಕರ್ತ ಸೈಯದ್ ಇದ್ರಿಸ್ ಅವರೊಂದಿಗೆ ಕ್ಯಾನಹಳ್ಳಿಗೆ ತೆರಳಿ
ವಯೋವೃದ್ಧ ಶೇಷಯ್ಯ ಅವರನ್ನ ಆಶ್ರಮಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಶೇಷಯ್ಯ ಅವರಿಗೆ ಕುಟುಂಬಸ್ಥರು ಯಾರೂ ಇಲ್ಲದೆ ಹಲವು ವರ್ಷಗಳಿಂದ ಕ್ಯಾನಹಳ್ಳಿ ಪ್ರದೇಶದಲ್ಲೇ ವಾಸವಾಗಿದ್ದರು ಎಂದು ತಿಳಿದು ಬಂದಿದೆ. ಈ ಹಿನ್ನೆಲೆಯಲ್ಲಿ ಅವರ ಕುಟುಂಬಸ್ಥರು ಅಥವಾ ಸಂಬಂಧಿಕರು ಯಾರಾದರೂ ಇದ್ದಲ್ಲಿ ತೇಜೋದಯ ಆಶ್ರಮವನ್ನ ಸಂಪರ್ಕಿಸುವಂತೆ ಸಾಮಾಜಿಕ ಕಾರ್ಯಕರ್ತ ಸೈಯದ್ ಇದ್ರೀಸ್ ಮನವಿ ಮಾಡಿದ್ದಾರೆ. ವೃದ್ಧರನ್ನ ಆಶ್ರಮಕ್ಕೆ ಸೇರಿಸುವ ಕಾರ್ಯದಲ್ಲಿ ಸ್ಥಳೀಯರಾದ ತಿರುಮಲ, ಜನಾರ್ದನ್, ಇಮ್ರಾನ್, ಬಾಳಿಕತೆ ಸೇರಿದಂತೆ ಹಲವರು ಸಹಕರಿಸಿದರು. ಮಕ್ಕಳಿದ್ದಾರೆ ಹಂಗಾರೆ ಮನೆಯಲ್ಲಿ ಬಂದು ಕಳ್ಕೊಪ್ಪ. ಎಲ್ಲಿ ಇಲ್ಲಿ ಬಂದು ಕಳ್ಕೊಯ್ದ್ರು. ಹೌದಾ? ಎಲ್ಲಿದ್ರು ಯಾರೋ ಕಳ್ಕೊತಿದ್ದಾರೆ, ಏನೇನೋ ಒಂದು ಕಳ್ಕೋಗಿ ಕೋಟ ಸೇನಕ್ಕೆ ಮುಗಿಸಿ ಅದು ಕಳಿಸಿದ್ರು. ಆಯ್ತು ಬಂದು ಆಯ್ತು. ಕಾಡುಮನೆ ಟಿ ಎಸ್ಟೇಟ್ ವ್ಯಾಪ್ತಿಯಲ್ಲಿ ಸಾವಿರಾರು ಎಕರೆ ಅರಣ್ಯ ಭೂಮಿ ಒತ್ತುವರಿಯಾಗಿರುವ ಆರೋಪಗಳ ನಡುವೆಯೇ ಮೊದಲು ಅಂತಹ ಒತ್ತುವರಿಗಳನ್ನು ತೆರವುಗೊಳಿಸಿ ಬಳಿಕ ಬಡ ರೈತರ ಜಮೀನುಗಳತ್ತ ಗಮನ ಹರಿಸಬೇಕು ಎಂದು ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷ ಡಾಕ್ಟರ್ ಸಾಗರ್ ಜಾನಕಿರಿ ಅರಣ್ಯ ಇಲಾಖೆಗೆ ಆಗ್ರಹಿಸಿದ್ದಾರೆ. ಹಾಕಿರುವ ಕೇವಲ 1-2 ಎಕರೆ ಜಮೀನಿನಲ್ಲಿ ಬದುಕು ಕಟ್ಟಿಕೊಂಡಿರುವ ಬಡ ರೈತರನ್ನ ಗುರಿಯಾಗಿಸುವುದನ್ನು ನಿಲ್ಲಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಮಲೆನಾಡಿನ ರೈತರು ಹಾಗೂ ಬಡ ಕುಟುಂಬಗಳ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿರುವ ಮಲೆನಾಡು ರಕ್ಷಣಾ ಸೇನೆ ಕಾಡಾನೆ ದಾಳಿಯಿಂದ ಕುಟುಂಬದ ಸದಸ್ಯರನ್ನ ಕಳೆದುಕೊಂಡ ನೊಂದ ಕುಟುಂಬಗಳ ನೆರವಿಗೂ ನಿಂತು ಹಲವು ಜನಪರ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದೆ. ಮಲೆನಾಡಿನ ವಿವಿಧ ಹೋಬಳಿಗಳಲ್ಲಿ ಸಂಘಟನೆಯ ಘಟಕಗಳನ್ನು ಸ್ಥಾಪಿಸುವ ಮೂಲಕ ಯುವಕರನ್ನ ಒಗ್ಗೂಡಿಸಿ ರೈತರು ಹಾಗೂ ಸಂಕಷ್ಟದಲ್ಲಿರುವ ಕುಟುಂಬಗಳ ಸಮಸ್ಯೆಗಳ ಕುರಿತು ಧ್ವನಿ ಎತ್ತುತ್ತಿದೆ. ಇದೇ ಹಿನ್ನೆಲೆಯಲ್ಲಿ ಇದೀಗ ಅರಣ್ಯ ಭೂಮಿ ಹಾಗೂ ರೈತರ ಜಮೀನುಗಳಿಗೆ ಸಂಬಂಧಿಸಿದ ಸಮಸ್ಯೆಯನ್ನು ಮುಂದಿಟ್ಟುಕೊಂಡು ಹೋರಾಟಕ್ಕೆ ಮುಂದಾಗಿದೆ. ಅರಣ್ಯ ಸಂರಕ್ಷಣೆಯ ಹೆಸರಿನಲ್ಲಿ ನಿಜವಾದ ಒತ್ತುವರಿದಾರರ ವಿರುದ್ಧ ಸಮಾನ ಕ್ರಮ ಕೈಗೊಳ್ಳಬೇಕು. ಬಡ ರೈತರ ಬದುಕಿಗೆ ಅನ್ಯಾಯವಾಗದಂತೆ ಅಧಿಕಾರಿಗಳು ಕಾನೂನು ಮತ್ತು ಮಾನವೀಯತೆಯ ದೃಷ್ಟಿಯಿಂದ ಸಮಸ್ಯೆಯನ್ನ ಪರಿಶೀಲಿಸಬೇಕು ಎಂಬುದು ಸಂಘಟನೆಯ ಪ್ರಮುಖ ಆಗ್ರಹವಾಗಿದೆ. ಅರಣ್ಯ ಇದೆ ಹೋಗಿ ನಮ್ಮ ರೈತರು ನಮ್ಮ ರೈತರು ಜಮೀನು ನಮ್ಮ ರೈತರ ಜಮೀನು ಏನ್ ಮಾಡ್ತೀರಾ ನೀವು? 600 ಎಕರೆ ನಾನು ಹೇಳ್ತಾ ಇಲ್ವಾ? ನೋಡಿ ಕಾಡುಮನೆ ಟಿ ಎಸ್ಟೇಟ್ 600 ಎಕರೆ ಇದೆ. ಯಾಕೆ ಬಿಡಿಸ್ತಾ ಇಲ್ಲ? 600 ಟಿ ಇದೇ ಕೊಡ್ತೀನಿ, ಬನ್ನಿ ಕೊಡ್ತೀನಿ. ನೋಟಿಸ್ ಅಲ್ಲ ಸರ್, ಬಿಡಿಸಿ. ಯಾಕೆ ದೊಡ್ಡವರಿಗೊಂದು ಬಡವರಿಗೊಂದು ರೈತರುಗಳಿಗೆ ಎಲ್ಲ ನೋಡಿದೀವಿ. ಬಡವರಿಗೊಂದು ರೈತರು, ಬಡವರಿಗೊಂದು ದೊಡ್ಡವರಿಗೊಂದು ಇಲ್ಲಿ ಜಾಗ ಇದೆ. ಬನ್ನಿ ಸರ್, 600 ಎಕರೆ ಒತ್ತುವರಿ ಆಗಿದೆ. 4 ಎಕರೆ ಬೇಕು. 600 ಎಕರೆ ನಿಮ್ ಕೈಲಿ. ಇಲ್ಲಿ ರೈತರ ಜಮೀನಿಗೆ ಬಂದಿದ್ದೀರಾ? ರೈತರ ಜಮೀನ ಇದು. ರೈತರ ಹಾಸನದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಪ್ರಜಾಸೌಧ ಆವರಣದಲ್ಲಿ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಗೀತಾ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿದರು. ಬಳಿಕ ಸ್ವಾತಂತ್ರ್ಯೋತ್ಸವದ ಮಹತ್ವವನ್ನು ಸಾರುವ ಸಂದೇಶವನ್ನು ನೀಡಲಾಯಿತು. ಈ ವೇಳೆ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಭಾಗವಹಿಸಿ ದೇಶಭಕ್ತಿಯೊಂದಿಗೆ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿದರು. ಅರಕಲಗೂಡು ತಾಲೂಕಿನಲ್ಲಿ ವಾಡಿಕೆಗಿಂತ 43% ಮಳೆ ಕೊರತೆಯಾಗಿದ್ದು ಮುಸುಕಿನ ಜೋಳಕ್ಕೆ ಬಿಳಿ ರೋಗ ಬಾಧಿಸಿ ರೈತರು ಅಪಾರ ನಷ್ಟ ಅನುಭವಿಸುತ್ತಿರುವ ಹಿನ್ನೆಲೆಯಲ್ಲಿ ಅರಕಲಗೂಡು ತಾಲೂಕನ್ನು ಬರಪೀಡಿತ ಎಂದು ಘೋಷಿಸಬೇಕು ಎಂದು
ಶಾಸಕ ಎ ಮಂಜು ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಈ ಬಾರಿ ಮಳೆ ಪ್ರಮಾಣ ಗಣನೀಯವಾಗಿ ಕಡಿಮೆಯಾಗಿದೆ. ಇದರಿಂದ ಬಿತ್ತನೆ ಕಾರ್ಯಕ್ಕೂ ತೀವ್ರ ಹಿನ್ನಡೆಯಾಗಿದೆ. ತಾಲೂಕಿನಲ್ಲಿ ಒಟ್ಟು 47,242 ಎಕರೆ ಬಿತ್ತನೆ ಗುರಿ ಹೊಂದಲಾಗಿದ್ದರೂ ಇದುವರೆಗೆ ಕೇವಲ 21,314 ಎಕರೆ ಪ್ರದೇಶದಲ್ಲಿ ಮಾತ್ರ ಬಿತ್ತನೆಯಾಗಿದೆ. ಬಿತ್ತನೆಯಾದ ಮುಸುಕಿನ ಜೋಳಕ್ಕೆ ಬಿಳಿ ರೋಗ ಕಾಣಿಸಿಕೊಂಡಿದ್ದು ರೈತರು ಬೆಳೆ ನಷ್ಟದಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರೈತರಿಗೆ ವಿತರಿಸಲಾದ ಬಿತ್ತನೆ ಬೀಜದ ಗುಣಮಟ್ಟದ ಬಗ್ಗೆಯೂ ಪ್ರಶ್ನೆಗಳು ಎದುರಾಗಿವೆ. ಬೀಜಗಳನ್ನು ಗುಣಮಟ್ಟ ಹಾಗೂ ರೋಗ ಮುಕ್ತವಾಗಿರುವುದನ್ನು ಸಮರ್ಪಕವಾಗಿ ಪರೀಕ್ಷಿಸಿದ ಬಳಿಕವೇ ರೈತರಿಗೆ ವಿತರಿಸಬೇಕಿತ್ತು. ಆದರೆ ಮಂಡ್ಯ ವಿಶ್ವವಿದ್ಯಾಲಯದಲ್ಲಿ ಅಗತ್ಯ ಗುಣಮಟ್ಟ ಪರೀಕ್ಷೆ ನಡೆಸದೆ ಬೀಜ ವಿತರಿಸುವ ಬಗ್ಗೆ ಪರಿಶೀಲನೆ ನಡೆಸಬೇಕು ಎಂದು ಆಗ್ರಹಿಸಿದರು. ಮುಖ್ಯಮಂತ್ರಿಗಳಿಗೆ ಒಂದು ಲೆಟರ್ ಬರೀತಾ ಇದ್ದೀನಿ. ಅದಕ್ಕೆ ಏನಪ್ಪಾ ಅಂದ್ರೆ ಅರಕಲಗೂಡು ತಾಲೂಕು ಕೂಡ ಬರಪೀಡಿತ ಅಂತ ಘೋಷಣೆ ಮಾಡಬೇಕು ಅಂತ ಹೇಳಿ ನನ್ನ ಒತ್ತಾಯ. ಯಾಕೆಂದ್ರೆ ಇವತ್ತು ಮಳೆ 40 ವಾಡಿಕೆ ಮಳೆಗಿಂತ 43% ನಮ್ಮಲ್ಲಿ ಕಡಿಮೆ ಆಗಿದೆ. ವಾಡಿಕೆ ಮಳೆ 43% ಕಡಿಮೆ ಆದರೆ ಈ ಕೊರತೆ ಒಂದೊಂದು ಹೋಬಳಿಗಳಲ್ಲಿ ಒಂದೊಂದು ಥರ ಇದೆ. ಆಕ್ಚುಲಿ ಆವರೇಜ್ ಅರಕಲಗೂಡು ತಾಲೂಕಿನಲ್ಲಿ -43 ಯಾವುದಲ್ಲಿ ಮೇನಲ್ಲಿ, ಈ ಆಗಸ್ಟ್ ಅಲ್ಲಿ 1ರಿಂದ 10ನೇ ತಾರೀಕುವರೆಗೆ -61 ಇದೆ. ಈ ರೀತಿ ಆಗಿ ಬಿತ್ತನೆಯನ್ನ ಮಾಡಿದಂತ ಜೋಳ ಇರ್ಬೋದು, ರಾಗಿ ಇರ್ಬೋದು, ಇದೆಲ್ಲ ಇರ್ಬೋದು. ನಾವು ಬಿಳಿ ರೋಗದ ಕಾಯಿಲೆಯಿಂದ ಜೋಳ ನಿಜವಾಗ್ಲೂ ಕೂಡ ನಮ್ಮ ತಾಲೂಕಿನಲ್ಲಿ ತುಂಬಾ ನಷ್ಟವನ್ನ ಮಾಡಿದ್ದೀವಿ, ಕಷ್ಟದಲ್ಲಿ ಇದ್ದಾರೆ ಅಂತಕ್ಕಂಥದ್ದು ರೈತರು. ಕಸ್ಬಾ ಹೋಬಳಿನಲ್ಲಿ 9,791 ಹೆಕ್ಟೇರ್ ಪ್ರದೇಶ ಗುರಿ ಇತ್ತು. ಆಕ್ಚುಲಿ ಅಲ್ಲಿ ಆಗಿರೋದು ಬರೀ ಕೇವಲ 5,216 ಮಾತ್ರ. ಅದೇ ರೀತಿ ದೊಡ್ಡಮಗ್ಗೆ ಹೋಬಳಿಯಲ್ಲಿ 10,330 ಇತ್ತು. ಅದರಲ್ಲಿ ಗುರಿ ತಲುಪಬೇಕಾಗಿತ್ತು. ಇದರಲ್ಲಿ ಕೇವಲ 4,895 ಮಾತ್ರ. ಅದೇ ರೀತಿ ರಾಮನಾಥಪುರ ಹೋಬಳಿಯಲ್ಲಿ 10,283 ಹೆಕ್ಟೇರ್ ಪ್ರದೇಶದಲ್ಲಿ ಗುರಿ ನಿಗದಿ ಮಾಡಲಾಗಿತ್ತು. 4,673 ಮಾತ್ರ ಪ್ರದೇಶದಲ್ಲಿ ಬಿತ್ತನೆ ಕಾರ್ಯವಾಗಿದೆ. ಕೊಡನೂರು ಹೋಬಳಿನಲ್ಲಿ 10,319 ಹೆಕ್ಟೇರ್ ಪ್ರದೇಶ ಗುರಿಯಾಗಿತ್ತು. ಕೇವಲ 4,388 ಮಾತ್ರ. ತಾಲೂಕಿನಲ್ಲಿ 20-26 ಮುಂಗಾರು ಹಂಗಾಮಿ ಕೃಷಿ ಬೆಳೆಗಳ ವಿಸ್ತೀರ್ಣ 47,242 ಹೆಕ್ಟೇರ್ ಗುರಿ ಹೊಂದಿತ್ತು. ಆಗಸ್ಟ್ ಅಷ್ಟೊಳಗೆ ಕೇವಲ 21,316 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡಿರ್ತಕ್ಕಂಥದ್ದಾಗಿದೆ. 45% ಬಿತ್ತನೆ ಆಗಿರುತ್ತದೆ ಅಷ್ಟೇ. ಇನ್ನೊಂದ್ರೆ ಮಿಕ್ಕಿದು 55% ಆಗಿಲ್ಲ ಅಂತ ಕೇಳಿ. ಇದರಿಂದ ನಮ್ಮಲ್ಲಿ ಈ ಜೋಳಕ್ಕೆ ಮಿಡ್ ಸೀಸನ್ ಅಂತ ಹೇಳಿ ಹೇಳ್ತಾರೆ. ಮುಸ್ಕಿನ ಜೋಳ, ಅದರಲ್ಲಿ ಬಿಳಿ ರೋಗ ಬಂದು ಇಡೀ ಒಂದು ಗಿಡ ಬಂದ್ರೆ, ಶುಂಠಿಗೆ ಬಂದ್ರೆ ಕೊಳೆ ರೋಗ ಬಂದು ಹೆಂಗ್ ಹೋಗ್ತದೆ, ಅದೇ ರೀತಿ ಜೋಳಕ್ಕೂ ಕೂಡ ಇದು ಬಂದು ಲಾಸ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಿದೀವಿ. ಇವತ್ತು ಕಾರಣ ಇನ್ನೊಂದು ಬೆಳೆ ಸಕ್ಸಸ್ ಆಗೋದಕ್ಕೆ ಆಗಿಲ್ಲ ಅನ್ನೋದಕ್ಕೆ ಕಾರಣ ಏನು ಅಂದ್ರೆ, ನಿಗದಿತ ಮಳೆ ಆಗದೆ ಇರೋದ್ರಿಂದ ಬೋರ್ವೆಲ್ಗಳು ಎಲ್ಲೂ ರೀಚಾರ್ಜ್ ಆಗಿಲ್ಲ. ರೀಚಾರ್ಜ್ ಆಗದ ಕಾರಣ ಮಳೆನಲ್ಲಿ ಆಶ್ರಯದಿಂದ ಬೆಳೀತಕ್ಕಂಥ ಬೆಳೆಗಳು ಬಿಟ್ರೆ ಬೋರ್ವೆಲ್ ನೀರಲ್ಲಿ ಹಾಯಿಸ್ತಕ್ಕಂಥದ್ದು ಆಗಿಲ್ಲ. ಅದರ ಅಂತರ್ಜಲ ಕುಸಿದೋಗಿದೆ. ಇವತ್ತು ಕುಡಿಯೋ ನೀರಿಗೆ ಆಕಾರ ಆಗಿದೆ ಹಲವಾರು ಪಂಚಾಯತಿಗಳಲ್ಲಿ. ಅದಕ್ಕೆ ಜಲ್ ಜೀವನ್ ಮಿಷನ್ ನಲ್ಲಿ ಎಷ್ಟೋ ಬಗೆಹರಿಸಿದ್ವಿ. ಆದ್ರೂ ಪ್ರೈವೇಟ್ ಅಲ್ಲಿ ತಗೊಂಡು ನೀರನ್ನ ಕೊಡ್ತಕ್ಕಂಥದ್ದು ವ್ಯವಸ್ಥೆ ಮಾಡ್ತಾ ಇದೀವಿ. ಆದ್ರೆ ಪರ್ಮನೆಂಟ್ ಪರಿಹಾರ ಒನ್ಲಿ ಜಲ್ ಜೀವನ್ ಮಿಷನ್ ಆದ್ಮೇಲೆ ಆಗ್ತಕ್ಕಂಥದ್ದು ಅಂತ. ಅದರಲ್ಲಿ ರೋಗ ಮುಕ್ತವಾದಂತಹ ಬೀಜ ಅಂತ ಹೇಳಿ ಕೊಡಬೇಕು. ಅವರು ಅದರಲ್ಲಿ ಏನೇನು ಮಾಡಬೇಕು ಅಂದ್ರೆ, ಸೀಡ್ ವಾಶ್ ಟೆಸ್ಟ್ ಮಾಡಬೇಕು, ಬಾಟಲ್ ಪೇಪರ್ ಮಾಡಬೇಕು, ಗ್ರೋ ಔಟ್ ಟೆಸ್ಟ್ ಮಾಡಬೇಕು, PCR ಟೆಸ್ಟ್ ಮಾಡಬೇಕು. ಈ ರೀತಿ ಟೆಸ್ಟ್ ಮಾಡಿದಂತ ಬೀಜಗಳನ್ನ ಕೊಟ್ರೆ ರೈತರಿಗೆ ಯಾವುದೇ ತರವಾದಂತ ಕಾಯಿಲೆಗಳು ಬರುತ್ತೆ. ಯಾವ ಟೆಸ್ಟ್ ಮಾಡದಲೇ ಕೊಟ್ಟಿರ್ತಕ್ಕಂಥ ಗಮನಕ್ಕೆ ಬಂದಿದೆ. ನನ್ನ ಒತ್ತಾಯ ಏನು ಅಂದ್ರೆ, ನಮ್ಮ ತಾಲೂಕಿನಲ್ಲಿ ರೈತರಲ್ಲಿ 55% ಅಷ್ಟು ಬೆಳೆನಲ್ಲಿ ನಷ್ಟ ಆಗಿದೆ. ರೈತರಿಗೆ ಸಾಲದಿಂದ ಕಟ್ಟಿದ್ದಾರೆ. ಸರ್ಕಾರ ಅವರ ಕಷ್ಟಕ್ಕೆ ಬರಬೇಕು. ನಮ್ಮ ತಾಲೂಕಿಗೂ ಕೂಡ ಹೆಂಗೆ ಅರಸೀಕೆರೆ ತಾಲೂಕು ಬರ ಅಂತ ಏನು ಘೋಷಣೆ ಮಾಡಿದ್ದಾರೆ, ಅದೇ ರೀತಿ ಅರಕಲಗೂಡು ತಾಲೂಕು ಕೂಡ ಬರ ತಾಲೂಕು ಅಂತ ಘೋಷಣೆ ಮಾಡಿ ಸರ್ಕಾರದ ಸೌಕರ್ಯಗಳನ್ನ ನಮ್ಮ ರೈತಾಪಿ ವೃದ್ಧರಿಗೆ ಒದಗಿಸಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ ನಿಮ್ಮ ಮುಖಾಂತರ. ಇದು ಸೋಮವಾರ ದಿವಸ ಮುಖ್ಯಮಂತ್ರಿಯವರಿಗೆ ನಾನು ಲೆಟರ್ನು ಕೊಡ್ತೀನಿ. ಜೊತೆಗೆ ನಮ್ಮ ತಾಲೂಕೇ ಅಲ್ಲ, ನಮ್ಮ ಇಡೀ ಜಿಲ್ಲೆನಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಇದೇ ರೀತಿಯಾಗಿರ್ತಕ್ಕಂಥದ್ದು. ಮಳೆ ಆಗಿದೆ, ಆದರೆ ಬೆಳೆಗೆ ಆಗುವಷ್ಟು ಮಳೆ ಇಲ್ಲ.
ಅದರಿಂದ ಸರ್ಕಾರ ಮಳೆ ಆಗಿದೆ ಅಂತಕ್ಕಂಥದ್ದು ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ಮಾಡಬಾರ್ದು. ಇನ್ಶೂರೆನ್ಸ್ ಹೆಂಗ್ ಮಾಡಬೇಕು ಅಂದ್ರೆ ಪ್ರತಿ ಒಬ್ಬ ರೈತನ ಬೆಳೆಯನ್ನ ನೋಡಿ ಇನ್ಶೂರೆನ್ಸ್ ಮಾಡಬೇಕು. ಯಾವ ರೀತಿ ಆಕ್ಸಿಡೆಂಟ್ ಆದ್ರೆ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಕೈ ಮುರಿದ್ರೆ ಏನ್ ಪರಿಹಾರ ಕೊಡ್ತಾರೆ, ಕಾಲ್ ಮುರಿದ್ರೆ ಏನ್ ಪರಿಹಾರ ಕೊಡ್ತಾರೆ, ಹಂಗೆ ಇವರು ಸರ್ಕಾರ ಏನ್ ಮಾಡ್ತಾರೆ, ಹೋಬಳಿನಲ್ಲಿ ಎಲ್ಲೋ ಒಂದ್ ಕಡೆ ಟೆಸ್ಟ್ ಮಾಡಿ ಅಲ್ಲಿ ಚೆನ್ನಾಗಿದೆ, ಹೋಬಳಿ ಎಲ್ಲಾನು ಚೆನ್ನಾಗಿದೆ ಅಂತ ಹೇಳ್ತಾರೆ. ಆ ರೀತಿ ಬಿಡಬೇಕು. ಇನ್ಶೂರೆನ್ಸ್ ಕೂಡ ಪ್ರತಿಯ ಫಾರ್ಮರ್ ಇಂಡಿವಿಜುವಲ್ ಇನ್ಶೂರೆನ್ಸ್ ಆಗಬೇಕು ಅಂತ ಕೂಡ. ಬೇಲೂರಿನಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಸಮಾಜಮುಖಿ ಕಾರ್ಯದ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ರೆಡ್ ಕ್ರಾಸ್, ರೋಟರಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ನಡೆದ ರಕ್ತದಾನ ಶಿಬಿರಕ್ಕೆ ಶಾಸಕ ಎಚ್.ಕೆ. ಸುರೇಶ್ ಚಾಲನೆ ನೀಡಿದರು. ಶಿಬಿರದಲ್ಲಿ ಹಲವರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುವ ಮೂಲಕ ಮಾನವೀಯ ಸೇವೆಗೆ ಕೈಜೋಡಿಸಿದರು. ರಕ್ತದಾನ ಮಾಡಿದ ದಾನಿಗಳಿಗೆ ಶಾಸಕ ಎಚ್.ಕೆ. ಸುರೇಶ್ ಸೇರಿದಂತೆ ಗಣ್ಯರು ಪ್ರಮಾಣ ಪತ್ರ ಹಾಗೂ ಕಿಟ್ಗಳನ್ನು ವಿತರಿಸಿ ಅಭಿನಂದಿಸಿದರು. ಜೀವ ಉಳಿಸುವ ಮಹತ್ವದ ಸೇವೆ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಎಚ್.ಕೆ. ಸುರೇಶ್, ರಕ್ತದಾನ ಅತ್ಯಂತ ಮಹತ್ವದ ಮಾನವೀಯ ಸೇವೆಯಾಗಿದ್ದು, ಒಬ್ಬ ವ್ಯಕ್ತಿ ನೀಡುವ ರಕ್ತ ಮತ್ತೊಬ್ಬರ ಜೀವ ಉಳಿಸಲು ನೆರವಾಗುತ್ತದೆ ಎಂದರು. ಅಪಘಾತ, ಶಸ್ತ್ರಚಿಕಿತ್ಸೆ, ಹೆರಿಗೆ ಸೇರಿದಂತೆ ಹಲವು ತುರ್ತು ಸಂದರ್ಭಗಳಲ್ಲಿ ರಕ್ತದ ಅವಶ್ಯಕತೆ ಎದುರಾಗುತ್ತದೆ. ಆದ್ದರಿಂದ ಆರೋಗ್ಯವಂತರು ನಿಯಮಿತವಾಗಿ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಟ್ಯಾಕ್ಸಿ ಮಾಲೀಕರ ಸಂಘ 4 ಬೆಳೆಗಾರರು ಸಂಘದ ವತಿಯಿಂದ 4 ಜನ ಸಂಸ್ಥೆಗಳು ಸೇರಿ ಇವತ್ತು ರಕ್ತದಾನವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಒಂದೊಂದು ರಕ್ತದಾನಕ್ಕೆ ಒಂದೊಂದು ಜೀವ ಉಳಿತಕ್ಕಂಥದ್ದಾಗುತ್ತೆ. ರಕ್ತದಾನ ಮಹಾದಾನ. ಬಹುಶಃ ನನಗೆ ಅನಿಸುತ್ತೆ ಇದು ಪ್ರತಿ ವರ್ಷವೂ ಸಹ ಜಿಲ್ಲೆ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅತಿ ಹೆಚ್ಚು ಇದನ್ನ ಮಾಡ್ತಕ್ಕಂಥ ರಕ್ತದಾನವನ್ನು ಮಾಡ್ತಕ್ಕಂಥ ಶ್ರೀಮತಿ ಮತ್ತೆ ಕಾಫಿ ಬೆಳೆಗಾರರ ಸಂಘ, ಟ್ಯಾಕ್ಸಿ ಮಾಲೀಕರ ಸಂಘ ರಕ್ತದಾನ ಮಾಡಿರ್ತಕ್ಕಂಥವ್ರಿಗೆ ಅವಶ್ಯಕತೆ ಕೊಟ್ಟರೆ ಜೀವವನ್ನು ಭಾಗ್ಯ ಭಾಗ್ಯವನ್ನು ಕೊಟ್ಟಬೇಕು ಅನ್ನೋದನ್ನು ವಿಶೇಷವಾಗಿ ರಕ್ತದಾನದ ಇಟ್ಟು ಮನೆಗೆ ಕೊಟ್ಟಕ್ಕಂಥ ಜನಕ್ಕೆ ಭಾರತೀಯ ರೆಡ್ ಕ್ರಾಸ್ ಬೇಲೂರು ಘಟಕದ ಅಧ್ಯಕ್ಷ ವೈಎಸ್ ಸಿದ್ದೇಗೌಡ ಮಾತನಾಡಿ, ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಮಾಡಿದ ಮಾನ್ಯರನ್ನ ಸ್ಮರಿಸುವುದರ ಜೊತೆಗೆ ಸಮಾಜದಲ್ಲಿ ಸಂಕಷ್ಟದಲ್ಲಿರುವವರಿಗೆ ನೆರವಾಗುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದರು. ರಾಷ್ಟ್ರೀಯ ಹಬ್ಬಗಳು ಕೇವಲ ಧ್ವಜಾರೋಹಣ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸೀಮಿತವಾಗದೆ ಸಮಾಜಮುಖಿ ಹಾಗೂ ಜನೋಪಯೋಗಿ ಕಾರ್ಯಗಳಿಗೆ ವೇದಿಕೆಯಾಗಬೇಕು. ಈ ಉದ್ದೇಶದಿಂದ ರೆಡ್ ಕ್ರಾಸ್ ಸಂಸ್ಥೆ ರಾಷ್ಟ್ರೀಯ ಹಬ್ಬಗಳು ಸೇರಿದಂತೆ ವಿವಿಧ ಸಂದರ್ಭಗಳಲ್ಲಿ ರಕ್ತದಾನ ಶಿಬಿರಗಳನ್ನು ಆಯೋಜಿಸುತ್ತಿದೆ ಎಂದರು. ಅದಕ್ಕೆ ಪ್ರಥಮವಾಗಿ ನಾನು ರೆಡ್ ಕ್ರಾಸ್ ಸಂಸ್ಥೆ ಪರವಾಗಿ, ರೋಟರಿ ಸಂಸ್ಥೆ ಪರವಾಗಿ, ಪರವಾಗಿ ಹಾಗೂ ಟ್ಯಾಕ್ಸಿ ಆಟೋ ಮಾಲೀಕರ ಸಂಘದ ಪರವಾಗಿ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಇವತ್ತು ಬಹಳ ಪ್ರಮುಖವಾಗಿ ತುಂಬಾ ಪ್ರೇರಣೆಯಾಗಿ ಬಂದು ರಕ್ತದಾನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಒಂದು 30-35 ಜನರು ಕೊಟ್ಟಿದ್ದಾರೆ. ಇನ್ನು 80 ದಾಟತಕ್ಕಂಥ ಒಂದು ಸಂಖ್ಯೆ ಇದೆ. ಇದು ರಕ್ತದಾನದ ಬಗ್ಗೆ ಸಾಕಷ್ಟು ಅರಿವು ಮೂಡಿದೆ. ಈ ಒಂದು ಸಂಸ್ಥೆಗೆ ತಾಲೂಕಿನಲ್ಲಿ ಗಂಗನಾಡಿ ಅವರು, ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದವರು, ಈ ಒಂದು ಯಾರು ರಕ್ತದಾನ ಮಾಡ್ತಾ ಇದ್ದಾರೆ ಅವರಿಗೆ ಈ ಪ್ರಥಮ ಚಿಕಿತ್ಸೆಯ ಕಿಟ್ಅನ್ನ ಈ ಮೂಲಕ ತಲುಪಿಸ್ತಾ ಇದ್ದೀವಿ ನಾವು ರೆಡ್ ಕ್ರಾಸ್ ವತಿಯಿಂದ. ಬೇಲೂರು ರೋಟರಿ ಸಂಸ್ಥೆಯ ಅಧ್ಯಕ್ಷ ಬಿ ಶಿವರಾಜ್ ಮಾತನಾಡಿ, ದಾನಗಳಲ್ಲಿ ರಕ್ತದಾನ ಶ್ರೇಷ್ಠವಾದದ್ದು. ಅಪಘಾತಗಳು ಹಾಗೂ ವಿವಿಧ ಕಾಯಿಲೆಗಳ ಸಂದರ್ಭದಲ್ಲಿ ರಕ್ತದ ಅಗತ್ಯ ಹೆಚ್ಚಿರುವುದರಿಂದ ಸಂಘ ಸಂಸ್ಥೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನ ಶಿಬಿರಗಳನ್ನು ಆಯೋಜಿಸಬೇಕು. ಇಂತಹ ಸಮಾಜಮುಖಿ ಕಾರ್ಯಗಳ ಮೂಲಕವೇ ಸ್ವಾತಂತ್ರ್ಯ ದಿನಾಚರಣೆಗೆ ನಿಜವಾದ ಅರ್ಥ ಕಲ್ಪಿಸಲು ಸಾಧ್ಯ ಎಂದರು. ಕೇಂದ್ರದ ಜನಪ್ರಿಯ ಶಾಸಕರಾದ ಎಚ್.ಕೆ. ಸುರೇಶ್ ಅವರ ಸಹಕಾರದೊಂದಿಗೆ ಇಲ್ಲಿನ ತಾಲೂಕು ಅಧಿಕಾರಿಗಳಾದ ತಹಶೀಲ್ದಾರ್ ಅವರು ಎಲ್ಲರ ಸಹಕಾರದಿಂದ ಅತ್ಯುತ್ತಮವಾಗಿ ಶಿಬಿರ ನಡೀತಾ ಇದೆ. ಪ್ರತಿ ವರ್ಷವೂ ಕೂಡ ಈ ಕಾರ್ಯಕ್ರಮ ನಡೀತಾ ಬರ್ತದೆ. ಮುಂದೆಯೂ ಕೂಡ ಶಾಸಕರ ಸಹಕಾರದಲ್ಲಿ ಅತ್ಯುತ್ತಮವಾಗಿ
ಇದೇ ರೀತಿ ಮುಂದಿನ ದಿನಗಳಲ್ಲಿ ಗಣರಾಜ್ಯೋತ್ಸವದಲ್ಲೂ ಕೂಡ ಈ ರೀತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ. ಎಲ್ಲ ಸಹಕರಿಸಿ ಅಂತ ಹೇಳ್ತಾರೆ. ಕಾರ್ಯಕ್ರಮದಲ್ಲಿ ಬೇಲೂರು ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ, ತಾಲೂಕು ಪಂಚಾಯಿತಿ ಇಒ ಸತೀಶ್ ಕುಮಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ, ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ, ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಲಕ್ಷ್ಮಣ್, ಉಪಾಧ್ಯಕ್ಷ ವೆಂಕಟೇಶ್, ಖಜಾಂಚಿ ಬಿಆರ್ ಲೋಕೇಶ್, ಕಾರ್ಯದರ್ಶಿ ಗಣೇಶ್, ನಿರ್ದೇಶಕ ಸುನಿಲ್, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಕಾರ್ಯದರ್ಶಿ ಧನಂಜಯ್, ಪದಾಧಿಕಾರಿಗಳಾದ ರಾಜ್ಕುಮಾರ್, ಸುಲೇಮಾನ್, ರೋಟರಿ ಕ್ಲಬ್ ಕಾರ್ಯದರ್ಶಿ ರಾಘವೇಂದ್ರ ಹಾಗೂ ಅನೇಕರು ಉಪಸ್ಥಿತರಿದ್ದರು. ಹಾಸನದ ವಿದ್ಯಾನಗರದ ಕ್ರೈಸ್ಟ್ ಶಾಲೆಯಲ್ಲಿ ನಡೆದ 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಎನ್ಸಿಸಿ ಮೇಜರ್ ಕಮಾಂಡರ್ ಶಂಕರ್ ಬೋರ್ಕವಿ ಮಾತನಾಡಿ, ದೇಶಭಕ್ತಿ ಹಾಗೂ ರಾಷ್ಟ್ರಪ್ರೇಮ ಹೊಂದಿದ ಅನೇಕ ಮಹನೀಯರ ಹೋರಾಟ, ತ್ಯಾಗ ಮತ್ತು ಬಲಿದಾನದ ಫಲವಾಗಿ ಇಂದು ನಾವು ಸ್ವತಂತ್ರ ಭಾರತದಲ್ಲಿ ಬದುಕುತ್ತಿದ್ದೇವೆ ಎಂದರು. ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಮಹಾತ್ಮ ಗಾಂಧೀಜಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಜವಾಹರ್ಲಾಲ್ ನೆಹರು ಹಾಗೂ ಸರೋಜಿನಿ ನಾಯ್ಡು ಸೇರಿದಂತೆ ಹಲವು ಸ್ವಾತಂತ್ರ್ಯ ಹೋರಾಟಗಾರರ ಕೊಡುಗೆಯನ್ನು ಸ್ಮರಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಪ್ರಾಂಶುಪಾಲರಾದ ರೆವೆಂಡರ್ ಫಾದರ್ ಅನುಮೋನ್ ಜೋಸೆಫ್, ಆಡಳಿತಾಧಿಕಾರಿ ರೆವೆಂಡರ್ ಫಾದರ್ ರಿಸೋ ಥಾಮಸ್ ಸೇರಿದಂತೆ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಉಪಸ್ಥಿತರಿದ್ದರು. ಬೇಲೂರು ಕ್ಷೇತ್ರದಲ್ಲಿ ಶಾಂತಿ, ಸೌಹಾರ್ದತೆ ಹಾಗೂ ಅಭಿವೃದ್ಧಿಗೆ ಮೊದಲ ಆದ್ಯತೆ ನೀಡಲಾಗಿದ್ದು, ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಬೇಲೂರಿನ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಎಂದು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ಬೇಲೂರು ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಾಯಪುರದಲ್ಲಿ ಜಾತಿ ಧರ್ಮದ ಭೇದವಿಲ್ಲದೆ ಅರ್ಹ ಸುಮಾರು 65 ಮಂದಿಗೆ ಹಕ್ಕುಪತ್ರ ವಿತರಿಸುವ ಕಾರ್ಯ ಕೈಗೊಳ್ಳಲಾಗಿದೆ. ಸಾರ್ವಜನಿಕರಿಗೆ ಅನುಕೂಲವಾಗುವ ವಾತಾವರಣ ನಿರ್ಮಿಸಲು ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡಿದ್ದು, ಬಹುತೇಕ ಕಾಮಗಾರಿಗಳು ಪೂರ್ಣಗೊಂಡಿವೆ ಎಂದರು. ಬೇಲೂರಿನ ಹೊಯ್ಸಳ ಕ್ರೀಡಾಂಗಣವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಲಾಗುತ್ತಿದ್ದು, ವಾಯುವಿಹಾರ ಸೇರಿದಂತೆ ವಿವಿಧ ಚಟುವಟಿಕೆಗಳಿಗೆ ಅನುಕೂಲವಾಗಲಿದೆ. ಪುರಸಭೆಯ 23 ವಾರ್ಡ್ಗಳಲ್ಲೂ ಸುಮಾರು 12.80 ಕೋಟಿ ವೆಚ್ಚದಲ್ಲಿ ಯಾವುದೇ ಭೇದ ಭಾವವಿಲ್ಲದೆ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದರು. ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಬಹುಶಃ ಇವತ್ತು ತುಂಬ ಅಚ್ಚುಕಟ್ಟಾದಂಥ ಒಂದು ಸುಸಜ್ಜಿತವಾದಂಥ ಒಂದು ಮೈದಾನದಲ್ಲಿ ನಾವು ಇವತ್ತು ಮಾಡ್ತಾ ಇದ್ದೀವಿ ಅಂದರೆ ಬಹುಶಃ ಇದಕ್ಕೆ ಬೇಲೂರಿನ ಸಮಸ್ತ ಸಾರ್ವಜನಿಕರು, ನಮ್ಮೆಲ್ಲ ಪುರಸಭಾ ಸದಸ್ಯರುಗಳು ಕಾರಣ ಅಂತಕ್ಕಂಥದ್ದನ್ನು ಹೇಳಬೇಕಾಗ್ತದೆ. 23 ಪ್ರಾರಂಭ ಆದ ನಂತರ ಮೊದಲು ಪುರಸಭೆಯ ಸಭೆಯಲ್ಲಿ ಬಹುಶಃ ನಮ್ಮ ಅಶೋಕು ಮತ್ತೆಲ್ಲ ಸದಸ್ಯರುಗಳು ಧ್ವನಿಯನ್ನು ಎತ್ತಿ ನಮ್ಮ ಜಮಾಲ್ ಆದಿಯಾಗಿ ಇದಕ್ಕೆ ಕಾಂಪೌಂಡ್ ನಿರ್ಮಾಣವನ್ನು ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ನಿಮ್ಮೆಲ್ಲರ ಸಹಕಾರದಿಂದ, ನಮ್ಮದು ಒಬ್ಬರದು ಅಂತ ಹೇಳಲ್ಲ, ತಮ್ಮೆಲ್ಲರ ಸಹಕಾರದಿಂದ ಇವತ್ತು ಈ ಕಾಂಪೌಂಡ್ ನಿರ್ಮಾಣ ಆಗಿ ಅದರ ಜೊತೆಯಲ್ಲಿ ಬಹುಶಃ ಬೇಲೂರಿಗೆ ಇತಿಹಾಸ ಇದೆ. ಈ ಒಂದು ಕಾಲೇಜ್ ಮೈದಾನದಲ್ಲಿ ಇತಿಹಾಸ ಇರ್ತಕ್ಕಂಥ ಗುಡಿಸಲು ಮುಕ್ತವನ್ನು ಮಾಡಬೇಕು ಅಂತದಕ್ಕೆ ನಮ್ಮೆಲ್ಲ ಸದಸ್ಯರು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ಧರ್ಮದವರು ಕೈ ಜೋಡಿಸಿ ಇವತ್ತು ಆಶ್ರಯ ಯೋಜನೆಯಲ್ಲಿ ಯಾವುದೇ ಜಾತಿ ಧರ್ಮ ಭೇದ ಇಲ್ಲದಂಗೆ ಸ್ಥಳದಲ್ಲೇ ಕೂತು ಸುಮಾರು 65 ಜನಕ್ಕೆ ಹಕ್ಕುಪತ್ರಗಳನ್ನು ಕೊಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ಮಾಡಿ ಯಾವುದೇ ಗೊಂದಲಕ್ಕೆ ಆಸ್ಪದ ಇಲ್ಲದಲೆ ಎಲ್ಲ ಜನಾಂಗವನ್ನು, ಧರ್ಮವನ್ನು ಪ್ರೀತಿಸಿ ಇವತ್ತು ಅವರಿಗೆ ಮುಕ್ತವಾಗಿ ಆಶ್ರಯ ಯೋಜನೆಯನ್ನು ರಾಯಪುರದಲ್ಲಿ ಕೊಡ್ತಕ್ಕಂಥದ್ದು ಬಹುಶಃ ನನಗನ್ಸುತ್ತೆ ಇದು ಕಾಂಪೌಂಡ್ ಮುಕ್ತ ಅಲ್ಲ, ಪರಿಸರವನ್ನು ಸೃಷ್ಟಿಯನ್ನು ಮಾಡ್ತಕ್ಕಂತಹ ಒಂದು ಮೈದಾನವಾಗಿ. ಯಾಕೆಂದರೆ ಬೇಲೂರಲ್ಲಿ ಯಾವುದೇ ಒಂದು ದೊಡ್ಡ ಪಾರ್ಕ್ ಇಲ್ಲ. ಇವತ್ತೇನೋ ಒಂದು ಒಳ್ಳೆ ಸ್ಟೇಡಿಯಮ್ಮು, ಹೊಯ್ಸಳ ಸ್ಟೇಡಿಯಮ್ಮು ಇವತ್ತು ನಿರ್ಮಾಣ ಆಗ್ತಾ ಇದೆ. ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಮಾತನಾಡಿ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರ ತ್ಯಾಗ, ಬಲಿದಾನ ಹಾಗೂ ದೇಶ ಪ್ರೇಮವನ್ನು ಸ್ಮರಿಸಿ ದೇಶದ ಏಕತೆ, ಸಮಗ್ರತೆ ಮತ್ತು ಅಭಿವೃದ್ಧಿಗಾಗಿ ಪ್ರತಿಯೊಬ್ಬರೂ ಕೈಜೋಡಿಸಬೇಕು ಎಂದರು. 1857ರಿಂದ 1947ರವರೆಗೆ ನಡೆದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅನೇಕ ದೇಶಭಕ್ತರು ತಮ್ಮ ಜೀವನವನ್ನೇ ದೇಶಕ್ಕಾಗಿ ಸಮರ್ಪಿಸಿದ್ದಾರೆ. ಮಹಾತ್ಮ ಗಾಂಧೀಜಿ ಅಹಿಂಸೆಯನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡು ಮಹತ್ವದ ಕೊಡುಗೆ ನೀಡಿದರು ಎಂದರು. ಅದೊಂದು ರಾಷ್ಟ್ರೀಯ ಹಬ್ಬ, ನಮ್ಮೆಲ್ಲರಿಗೂ ಒಂದು ಸಂತೋಷದ ದಿನ. ಆಧುನಿಕ ಭಾರತದ ಇತಿಹಾಸದಲ್ಲಿ ಸ್ವತಂತ್ರ ಹೋರಾಟಗಾರರಿಗೆ ಒಂದು ವಿಶಿಷ್ಟ ಮತ್ತು ಅಪರೂಪದ ಸ್ಥಾನಮಾನವಿದೆ. ನಮ್ಮಲ್ಲಿರುವ ಮುಗ್ಧತೆಯ ಹಾಗೂ ಸಹೋದರ ಭಾವನೆಯನ್ನು
ಒಡೆದು ಆಳುವ ನೀತಿಯ ಮೂಲಕ ಬ್ರಿಟಿಷರು 200 ವರ್ಷಗಳ ಕಾಲ ನಮ್ಮನ್ನು ಆಳಿದರು. ಅದರ ವಿರುದ್ಧ ಅನೇಕ ಮಹನೀಯರು ಎಚ್ಚೆತ್ತು ಹೋರಾಟ ನಡೆಸಿ ಈ ದಿನ ಭಾರತವು ಆಂಗ್ಲರ ದಬ್ಬಾಳಿಕೆಯಿಂದ ಮುಕ್ತಗೊಂಡಿತು. ಅವರ ತ್ಯಾಗ ಮತ್ತು ಬಲಿದಾನದ ಪ್ರತೀಕವಾಗಿ ಇವತ್ತು ನಾವು ಸ್ವಾಭಿಮಾನದಿಂದ ಗರ್ವದಿಂದ ಬಾಳುತ್ತಿದ್ದೇವೆ. ಸ್ವಾತಂತ್ರ್ಯವೆಂದರೆ ಬರೀ ಸ್ವೇಚ್ಛಾಚಾರವಲ್ಲ, ಅದನ್ನು ಬದುಕಿ ಮತ್ತೊಬ್ಬರ ಸ್ವಾತಂತ್ರ್ಯಕ್ಕಾಗಿ ಬಿಡುವುದು ಎಂದರ್ಥ. ಈ ದೇಶದ ಸ್ವಾತಂತ್ರ್ಯ ದೊರಕಿಸಿದ ಮೇಲೆ ನಾವು ಹೇಗೆ ಬಾಳಬೇಕು, ಹೇಗೆ ಬದುಕಬೇಕೆಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿಕೊಟ್ಟ ಸಂವಿಧಾನದ ಚೌಕಟ್ಟಿನಲ್ಲಿ ಭಾರತವನ್ನು ಒಂದು ವಿಶ್ವದ ನಾಯಕನನ್ನಾಗಿ ಮುನ್ನುಗ್ಗಿಸಲು ನಾವೆಲ್ಲರೂ ಪ್ರಯತ್ನ ಪಡಬೇಕು. ಅದೇ ರೀತಿ ಸ್ವತಂತ್ರ ನಂತರ ಭಾರತ ದೇಶ ಇವತ್ತು ಶೈಕ್ಷಣಿಕ, ವಿಜ್ಞಾನ, ತಂತ್ರಜ್ಞಾನ, IT, BT, ಖಗೋಳ ಚಂದ್ರಯಾನ ಕ್ಷೇತ್ರದಲ್ಲಿ ಮುನ್ನುಗ್ಗುತ್ತಿದೆ. ಅದೇ ರೀತಿ ಈಗ ನಮ್ಮ ವಿಶ್ವದ ಭೂಪಟದಲ್ಲಿ ತನ್ನದೇ ಆದ ಸ್ಥಾನಮಾನವನ್ನು ಹೊಂದಿರುವ ಬೇಲೂರು ತಾಲೂಕು ಶತಶತಮಾನಗಳಿಂದ ಶಾಂತಿ, ಸೌಹಾರ್ದತೆ, ಕಲೆ, ಸಾಹಿತ್ಯ, ಸಂಸ್ಕೃತಿಗೆ ಹೆಸರುವಾಸಿಯಾಗಿದೆ. ಅಂತಹ ಊರಿನಲ್ಲಿ ನೆಲೆಸಿರುವ ಸೌಭಾಗ್ಯ ನಮಗೆ ಸಿಕ್ಕಿದೆ. ಈ ಎಲ್ಲ ಅವಕಾಶವನ್ನು ಉಪಯೋಗಿಸಿಕೊಂಡು ಭಾರತವನ್ನು ಮತ್ತಷ್ಟು ಎತ್ತರಕ್ಕೆ ಒಯ್ಯಲು ನಾವು ಕೇಳಿಕೊಳ್ಳುತ್ತಿದ್ದೇವೆ. ಈ ಬರಗಾಲ ಪರಿಸ್ಥಿತಿ ಇದ್ದರೂ ಕರ್ನಾಟಕದಲ್ಲಿ ಎಲ್ಲ ಇಡೀ ಭಾರತ ದೇಶದಲ್ಲಿ ಸ್ವಲ್ಪ ಬರಗಾಲ ಪರಿಸ್ಥಿತಿ ಇದ್ದರೂ ಸಹ ನಮ್ಮ ನಾಯಕರ ಮುಂದಾಲೋಚನೆಯಿಂದ ಕುಡಿಯುವ ನೀರಿಗೆ ಈಗ ಯಾವುದೇ ತೊಂದರೆ ಇಲ್ಲದಂತೆ ಕ್ರಮ ಕೈಗೊಳ್ಳಲಾಗಿದೆ ಹಾಗೂ ಕೆರೆ ತುಂಬಿಸುವ ಕಾರ್ಯಗಳು ನಡೆದಿವೆ. ಇನ್ನು ಮುಂದುವರೆದು ಭಾರತವು ಅಂತರಿಕ್ಷದಲ್ಲಿ ಅನೇಕ ಸಾಧನೆಗಳನ್ನು ಸಾಧಿಸಿದೆ. ಇದೇ ರೀತಿ ಬೇಲೂರಿನ ತಾವು ಮಕ್ಕಳು ಬೇರೆ ಬೇರೆ ಕ್ಷೇತ್ರದಲ್ಲಿ ಚೆನ್ನಾಗಿ ಅಧ್ಯಯನ ಮಾಡಿ ಸತ್ಪ್ರಜೆಗಳಾಗಿ ಭಾರತ ಕೀರ್ತಿಯನ್ನು ಇನ್ನಷ್ಟು ಮುಂದುವರಿಯಬೇಕೆಂದು ಕೇಳಿಕೊಳ್ಳುತ್ತಾ ಹಾಗೂ ಅನ್ನ ಕೊಡುವ ರೈತರನ್ನು ಸ್ಮರಿಸುತ್ತಾ ಮತ್ತೊಮ್ಮೆ ತಮ್ಮೆಲ್ಲರೂ 80ನೇ ಸ್ವತಂತ್ರ ದಿನಾಚರಣೆ ಶುಭಾಕಾಂಕ್ಷೆಗಳು. ಕಾರ್ಯಕ್ರಮದಲ್ಲಿ HDCC ಬ್ಯಾಂಕ್ ನಿರ್ದೇಶಕ MA ನಾಗರಾಜ್, ಬೇಲೂರು ಹಳೆಬೀಡು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ತೌಫಿಕ್, ಪುರಸಭಾ ಉಪಾಧ್ಯಕ್ಷೆ ಉಷಾ ಸತೀಶ್, ಪೊಲೀಸ್ ಇನ್ಸ್ಪೆಕ್ಟರ್ ರೇವಣ್ಣ, ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ, ತಾಲೂಕು ಪಂಚಾಯಿತಿ ಇಒ ಸತೀಶ್ ಕುಮಾರ್, ಮುಖ್ಯಾಧಿಕಾರಿ ಬಸವರಾಜ್ ಟಾಕಪ್ಪ ಶಿಗ್ಗಾವಿ, APMC ಕಾರ್ಯದರ್ಶಿ ಆಶಾ, KDP ಸದಸ್ಯೆ ಸೌಮ್ಯ ಆನಂದ್, ಕಾರ್ಯಕ್ರಮದ ನಿರೂಪಣೆಯನ್ನ ಲಕ್ಷ್ಮೀನಾರಾಯಣ್ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಲೆನಾಡಿನ ರೈತರು, ಬಡವರು ಹಾಗೂ ಗ್ರಾಮೀಣ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಉದ್ದೇಶದಿಂದ ಕಾರ್ಯನಿರ್ವಹಿಸುತ್ತಿರುವ ಮಲೆನಾಡು ರಕ್ಷಣಾ ಸೇನೆ ಸಂಘಟನೆಯನ್ನ ಗ್ರಾಮೀಣ ಮಟ್ಟದಲ್ಲಿ ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಹಾನ್ಬಾಳು ಹೋಬಳಿ ಘಟಕಕ್ಕೆ ಚಾಲನೆ ನೀಡಲಾಯಿತು. ರಾಜ್ಯಾಧ್ಯಕ್ಷ ಡಾಕ್ಟರ್ ಸಾಗರ್ ಜಾನಕಿರಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೂತನ ಘಟಕವನ್ನು ಉದ್ಘಾಟಿಸಲಾಯಿತು. ಇದೇ ವೇಳೆ ಪ್ರೀತಮ್ ಹಾದಿಕೆ ಅವರನ್ನು ಹಾನುಬಾಳು ಹೋಬಳಿ ಘಟಕದ ಅಧ್ಯಕ್ಷರಾಗಿ ನೇಮಕ ಮಾಡಲಾಯಿತು. ತಾಲೂಕು ಅಧ್ಯಕ್ಷ ಮಂಜುದೇವ್ ಹುಲ್ಲಳ್ಳಿ ಅವರು ಕನ್ನಡ ಧ್ವಜ ಹಸ್ತಾಂತರಿಸುವ ಮೂಲಕ ನೂತನ ಅಧ್ಯಕ್ಷರಿಗೆ ಜವಾಬ್ದಾರಿ ವಹಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ಸಾಗರ್ ಜಾನಕಿರಿ, ಸಂಘಟನೆಯ ಪದಾಧಿಕಾರಿಗಳು ಸಂವಿಧಾನ ಹಾಗೂ ಕಾನೂನನ್ನು ಗೌರವಿಸಿ ಜನಪರ ಕಾಳಜಿಯೊಂದಿಗೆ ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದರು. ಮಲೆನಾಡಿನ ರೈತರು, ಕೂಲಿ ಕಾರ್ಮಿಕರು, ಬಡ ಕುಟುಂಬಗಳು ಹಾಗೂ ಸಾರ್ವಜನಿಕರು ಎದುರಿಸುವ ಸಮಸ್ಯೆಗಳಿಗೆ ಧ್ವನಿಯಾಗುವುದು ಸಂಘಟನೆಯ ಪ್ರಮುಖ ಉದ್ದೇಶವಾಗಿದೆ ಎಂದರು. ಮಲೆನಾಡು ರಕ್ಷಣಾ ಸೇನೆ ಸಕಲೇಶಪುರ ತಾಲೂಕು ಘಟಕದ ವತಿಯಿಂದ ಹಾನ್ಬಾಳು ಹೋಬಳಿ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಇತ್ತು. ಅದರಂತೆ ಇವತ್ತು ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಆಯಿತು. ಪದಗ್ರಹಣ ಕಾರ್ಯಕ್ರಮದಲ್ಲಿ ಹಾನ್ಬಾಳು ಹೋಬಳಿ ನೂತನ ಅಧ್ಯಕ್ಷರನ್ನಾಗಿ ನಮ್ಮ ಹಾದಿಗೆ ಪ್ರೀತಮ್ ಅವರನ್ನ ಇವತ್ತು ಆಯ್ಕೆ ಮಾಡಲಾಗಿದೆ. ಮಲೆನಾಡು ರಕ್ಷಣಾ ಸೇನೆ ವತಿಯಿಂದ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ನಾಗೇಂದ್ರ ಪಟೇಲ್, ತಾಲೂಕು ಉಸ್ತುವಾರಿ ಚಂದ್ರಶೇಖರ್, ಯುವ ಘಟಕದ ಅಧ್ಯಕ್ಷ ವಿನಯ್ ದೋಣಿಗಾಲ್, ವಿವಿಧ ಘಟಕಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಗರದ ದಿ ಹಾಸನ್ ಕ್ಲಬ್ನಲ್ಲಿ ಜಿಲ್ಲಾಧಿಕಾರಿ ಹಾಗೂ ಕ್ಲಬ್ನ ಗೌರವಾಧ್ಯಕ್ಷರಾದ KS ಲತಾಕುಮಾರಿ ಅವರು ಧ್ವಜಾರೋಹಣ ನೆರವೇರಿಸಿದರು. ಧ್ವಜಾರೋಹಣದ ಬಳಿಕ ಕ್ಲಬ್ನ 75 ವರ್ಷ ಮೇಲ್ಪಟ್ಟ ಹಿರಿಯ ಸದಸ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಹಿರಿಯ ಸದಸ್ಯರ ಸೇವೆ ಹಾಗೂ ಕ್ಲಬ್ನ ಬೆಳವಣಿಗೆಗೆ ಅವರು ನೀಡಿದ ಕೊಡುಗೆಯನ್ನು ಸ್ಮರಿಸಲಾಯಿತು. ಈ ಸಂದರ್ಭದಲ್ಲಿ ಕ್ಲಬ್ನ ಅಧ್ಯಕ್ಷ ಡಾಕ್ಟರ್ ಅರವಿಂದ್,
ಕಾರ್ಯದರ್ಶಿ ಎಂಕೆ ಕಮಲ್ ಕುಮಾರ್, ರವಿ ನಾಕ್ಲಗೂಡು, ಬಿದ್ರಕೆರೆ ಜಯರಾಮ್, ಡಾಕ್ಟರ್ ರಾಜಶೇಖರ್, ಕುಡುಗನಹಳ್ಳಿ ಶಿವಣ್ಣ, ಡಾಕ್ಟರ್ ಅಶೋಕ್ ಗೌಡ, ಅಮಿತ್ ಸೇರಿದಂತೆ ಕ್ಲಬ್ನ ಪದಾಧಿಕಾರಿಗಳು, ನಿರ್ದೇಶಕರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಕ್ಲಬ್ ವತಿಯಿಂದ ಇವತ್ತು ತುಂಬ ಅದ್ದೂರಿಯಾಗಿ, ಸಂತೋಷವಾಗಿ, ಸಂಭ್ರಮದಿಂದ ನಾವೆಲ್ಲರೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಇದು ಒಂದು ರೀತಿ ನಮ್ಮೆಲ್ಲರಿಗೂ ಸ್ವಾತಂತ್ರ್ಯವನ್ನು ನೀಡಿ ಇವತ್ತು ನಾವು ಇಷ್ಟು ಒಂದು ಸಂತೋಷವಾಗಿ, ಇಷ್ಟು ಒಂದು ಸ್ವಾತಂತ್ರ್ಯದಿಂದ, ಒಂದು ಹೆಮ್ಮೆಯಿಂದ, ಘನತೆಯಿಂದ ಬದುಕ್ತಾ ಇದ್ದೇವೆ ಅಂದರೆ ಅದಕ್ಕೆ ಈ ದಿನ ಕಾರಣ ಅನಿಸುತ್ತೆ. 80 ವರ್ಷದ ಹಿಂದೆ ಅನೇಕರ ತ್ಯಾಗ ಬಲಿದಾನದ ಫಲವಾಗಿ ನಾವು ಇವತ್ತು ಈ ದಿನವನ್ನು ಕಾಣ್ತಾ ಇದ್ದೇವೆ. ಸೊ ಇಷ್ಟು ಹೇಳ್ತಾ ಅವರನ್ನೆಲ್ಲ ಒಮ್ಮೆ ನೆನಪು ಮಾಡ್ಕೊಳ್ಳೋಣ, ಅವರ ತ್ಯಾಗ ಬಲಿದಾನವನ್ನು. ಯಾಕಂದರೆ ನಾವು ಸ್ವಾತಂತ್ರ್ಯ ಅಂದ ತಕ್ಷಣ ಅದಕ್ಕೆ ಅದು ಹೇಗೋ ಸಿಕ್ಕಿದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಈಗಿನ ಜನ್ರೇಷನ್, ಆದರೂ ಮುಂದಿನ ಪೀಳಿಗೆ ಮತ್ತು ಇಂದಿನ ಪೀಳಿಗೆ ಅರ್ಥ ಮಾಡ್ಕೊಳ್ಬೇಕು, ಇದು ಸುಲಭವಾಗಿ ನಮಗೆ ದಕ್ಕಿದ್ದಲ್ಲ. ಎಷ್ಟೋ ಜನ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ, ಹೋರಾಟ ಮಾಡಿ ಗಳಿಸಿದ ಈ ಸ್ವಾತಂತ್ರ್ಯವನ್ನು ಗೌರವಿಸಬೇಕು. ಮತ್ತು ಸ್ವಾತಂತ್ರ್ಯಕ್ಕೂ ಸ್ವೇಚ್ಛಾಚಾರಕ್ಕೂ ತುಂಬ ವ್ಯತ್ಯಾಸ ಇದೆ. ಹಾಗಾಗಿ ನಮ್ಮ ದೇಶದ ಘನತೆಯನ್ನು ಎತ್ತಿರ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮ ಹಾಸನ ಕ್ಲಬ್ ಏನಿದೆ, ಒಂದು ಸಕ್ರಿಯ ಸದಸ್ಯರು, ತುಂಬ ಆ್ಯಕ್ಟಿವ್, ಖುಷಿ ಆಗ್ತದೆ ಅವರನ್ನು ನೋಡಿದ್ರೆ. ತುಂಬ ಚೆನ್ನಾಗಿ ಅವರೆಲ್ಲ ಒಂದು ಕಡೆ ಬಂದು ಈ ಕ್ಲಬ್ಬನ್ನು, ಯಾಕಂದರೆ ಒಂದು ಸಂಘವನ್ನು, ಒಂದು ಸಂಸ್ಥೆಯನ್ನು ಕಟ್ಟಿ ಹಾಕೋದು ಮತ್ತು ಅದನ್ನು ಕಾರ್ಯ ಮಾಡೋ ಹಾಗೆ ಮಾಡೋದು ತುಂಬ ಕಠಿಣ ಕೆಲಸ. ಯಾಕಂದ್ರೆ 100 ಜನ ಇದ್ದರೆ 100 ಮಾತು ಇರ್ತದೆ. ಅಂಥದ್ರಲ್ಲೂ ಸಹ ಅವರೆಲ್ಲ ಒಗ್ಗಟ್ಟಾಗಿ ಸೇರಿ ಆ ಕ್ಲಬ್ಬನ್ನು ಇರಬೇಕು, ನಮ್ಮ ಹಾಸನದಲ್ಲಿ ಒಂದು ಸಂಘ ಇರಬೇಕು ಅಂತ ಹೇಳಿ ಈ ಕ್ಲಬ್ಬನ್ನು ನಡೆಸ್ತಾ ಇದ್ದಾರೆ. ಕ್ಷೇತ್ರದ ಜನರು ಆಶೀರ್ವಾದ ಮಾಡಿ ತಮ್ಮನ್ನ ಶಾಸಕರಾಗಿ ಆಯ್ಕೆ ಮಾಡಿದ್ದು ರಾಜಕೀಯ ಮಾಡುವುದಕ್ಕಾಗಿ ಅಲ್ಲ, ತಾಲೂಕಿನ ಜನರ ಸೇವೆ ಮಾಡುವ ಅವಕಾಶ ನೀಡಿದ್ದಕ್ಕಾಗಿ. ಜನರ ಆಶಯಕ್ಕೆ ತಕ್ಕಂತೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುವುದೇ ತಮ್ಮ ಗುರಿ ಎಂದು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ಅಡ್ಕೂರು ಕೆರೆ ತುಂಬಿದ ಹಿನ್ನೆಲೆಯಲ್ಲಿ ಬಾಗಿನ ಅರ್ಪಿಸಿ ಮಾತನಾಡಿದ ಅವರು, ರೈತರು ಕೆರೆ ತುಂಬಿಸುವಂತೆ ಒತ್ತಾಯಿಸುತ್ತಿದ್ದರು. ಇದೀಗ ಅಡ್ಕೂರು ಸೇರಿದಂತೆ ಹಲವು ಕೆರೆಗಳಿಗೆ ನೀರು ಹರಿಯುತ್ತಿರುವುದು ಸಂತಸದ ಸಂಗತಿ ಎಂದರು. ಬೇಲೂರು ತಾಲೂಕಿನ ದ್ವಾರ ಸಮುದ್ರದ ಕೆರೆಯ ಬಳಿಕ ಅಡ್ಕೂರು ಕೆರೆ ತುಂಬಿರುವುದು ವಿಶೇಷ. ದಾಸಗೋಡ್ನಹಳ್ಳಿ, ಗೋಣಿಸೋಮನಹಳ್ಳಿ, ಘಟ್ಟದಹಳ್ಳಿ ಹಾಗೂ ದೇವಪ್ಪನಹಳ್ಳಿ ಕೆರೆಗಳಿಗೂ ನೀರು ಹರಿಯುತ್ತಿದೆ. ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಪ್ರತಿಯೊಂದು ಕೆರೆಗೂ ಗೇಟ್ ಅಳವಡಿಸುವ ಕುರಿತು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ಅಡ್ಕೂರು ಹಾಗೂ ಹಳೆಬೀಡು ಭಾಗದ ಸುಮಾರು 2,000 ಹೆಕ್ಟೇರ್ ಕೃಷಿ ಪ್ರದೇಶಕ್ಕೆ ನೀರಿನಿಂದ ಅನುಕೂಲವಾಗಲಿದೆ. ಇಲ್ಲಿನ ಸೋರೆಕಾಯಿ ಸೇರಿದಂತೆ ವಿವಿಧ ತರಕಾರಿಗಳು ದೇಶ ವಿದೇಶಗಳಿಗೆ ರಫ್ತಾಗುತ್ತಿದ್ದು, ನೀರಿನ ಲಭ್ಯತೆಯಿಂದ ಕೃಷಿ ಮತ್ತಷ್ಟು ಅಭಿವೃದ್ಧಿಯಾಗಲಿದೆ ಎಂದರು. ಇತಿಹಾಸದಲ್ಲಿ ಬರೆದಿರ್ತಕ್ಕಂಥ ದಿವಸ ಆಗಿದೆ. ಇವತ್ತು ಸ್ವತಂತ್ರ ದಿನಾಚರಣೆಯನ್ನು ಮುಗಿಸಿ ನಮ್ಮೆಲ್ಲ ಅಧಿಕಾರಿಗಳ ತಂಡ, ನಮ್ಮ ತಹಶೀಲ್ದಾರ್ ಆದಿಯಾಗಿ, ನಮ್ಮ ಡಿಒ ಎಲ್ಲ ನೀರಾವರಿ ಇಲಾಖೆಯವರ ಆದಿಯಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದೆ. ಬಹುಶಃ ಪರಮ ಪೂಜ್ಯರು ಹೇಳಿದಂಗೆ ಬಹುಶಃ ಇದಕ್ಕೆ ಇತಿಹಾಸ ಇದೆ, ತಮಗೆಲ್ಲ ಗೊತ್ತಿದೆ. ನೆಹರು ನಗರ ಸರ್ಕಲ್ನಲ್ಲಿ ಪರಮ ಪೂಜ್ಯರ ಒಂದು ಉಪವಾಸ ಸತ್ಯಾಗ್ರಹದ ಮೂಲಕ ಈ ಭಾಗಕ್ಕೆ ನೀರು ತರ್ತಕ್ಕಂಥ ಕೆಲಸಕ್ಕೆ ಪ್ರಥಮದಲ್ಲಿ ಹೆಜ್ಜೆಯನ್ನು ಇಟ್ಟಂಥ ಪೂಜ್ಯರು ಯಾರು ಅಂದರೆ ನಮ್ಮ ಪುಷ್ಪಗಿರಿ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿ. ಇವತ್ತು ಇಡೀ ರಾಜ್ಯದಲ್ಲಿ ಬರಗಾಲದ ತಲ್ಲಣ ಆಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಬೇಲೂರಿಗೆ ಇತಿಹಾಸ ಇದೆ ಅನ್ನೋದಕ್ಕೆ ಸಾಕ್ಷಿ ನಮ್ಮ ದ್ವಾರ ಸಮುದ್ರದ ಕೆರೆಗೆ 1.5 ತಿಂಗಳ ಹಿಂದೆ ನಾವು ಬಾಗಣವನ್ನು ಅರ್ಪಣೆಯನ್ನು ಮಾಡಿದ್ದು. ಅದೇ ರೀತಿಯಲ್ಲಿ ಯಾವುದಾದ್ರೂ ಕೆರೆ ತುಂಬಿದರೆ ಅದು ಬೇಲೂರು ತಾಲೂಕಲ್ಲಿ, ಯಾವುದಾದ್ರೂ 2ನೇ ಕೆರೆ ತುಂಬಿದೆ ಅಂತಕ್ಕಂಥದ್ದು ಇದಿದ್ದರೆ ಅದು ಹಡಗೂರಿನ ಕೆರೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಬಂಧುಗಳೇ, ಈ ಭಾಗದಲ್ಲಿ ಇರ್ತಕ್ಕಂಥ ಕೆರೆ ಹಡಗೂರು, ದಾಸಗೋಡ್ನಹಳ್ಳಿ ಮತ್ತು ಗೋಣಿಸೋಮನಹಳ್ಳಿ, ಘಟ್ಟದಹಳ್ಳಿ ಮತ್ತು ದೇವಪ್ಪನಹಳ್ಳಿ, ಈ ಕೆರೆಗಳು ಈ ಭಾಗದಲ್ಲಿ ತುಂಬತಕ್ಕಂಥದ್ದು. ಆದರೆ ಇವತ್ತು ಥ್ರೂ ಆಗದಲ್ಲೇ ಇರೋದ್ರಿಂದ ನಮಗೆ ಇಷ್ಟು ನೀರು ಬರ್ತಾ ಇದೆ. ಆದರೆ ನಾಳೆ ಆ ಕಾಮಗಾರಿ ಥ್ರೂ ಆದರೆ ನಮಗೆ ಇಲ್ಲಿಗೆ ಈಗಾಗಲೇ ಗೇಟನ್ನು ಇಡಬೇಕು ಅಂತದಕ್ಕೆ ಈಗಾಗಲೇ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ. ಕುಡಿಯ ನೀರಿಗೆ ಅಂತಕ್ಕಂಥದ್ದು ಈ ಯೋಜನೆ ಇರ್ತಕ್ಕಂಥದ್ದು. ಕುಡಿಯ ನೀರಿಗೆ ನಮಗೆ ಕೆರೆ ತುಂಬಿಸ್ತಕ್ಕಂಥದ್ದಕ್ಕೆ ಈ ಭಾಗದ ಕೆರೆಗಳಿಗೆಲ್ಲ ನೀರನ್ನು ಗೇಟ್ ಇಡಬೇಕು ಅಂತಕ್ಕಂಥ ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಈಗಾಗಲೇ ಕೊಟ್ಟಿದ್ದೀವಿ. ಅದನ್ನು ಸಹ ಸರ್ಕಾರದಲ್ಲಿ ಚರ್ಚೆಯನ್ನು ಮಾಡಿ ನೀರನ್ನು ತರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ.
ಅದರ ಜೊತೆಯಲ್ಲಿ ಇವತ್ತು ಬಹುಮುಖ್ಯವಾಗಿ ಏನು ಈ ಭಾಗದ ಕೆರೆಗಳು, ಇಲ್ಲಿರ್ತಕ್ಕಂಥ ಸಮಸ್ಯೆಗಳು, ಇದನ್ನು ಅರಿತು ಇದನ್ನು ನೀರಾವರಿ ಇಲಾಖೆಯವರು ಕೆರೆಯನ್ನು ತುಂಬಿಸಲಿಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಈ ಭಾಗದ ರೈತ ಮಿತ್ರರು ಸಂಪೂರ್ಣವಾಗಿ ಇದರ ಜೊತೆ ತೊಡಗಿಸ್ಕೊಂಡು ಕೆರೆಯನ್ನು ತುಂಬಿಸಲೇಬೇಕು ಅಂತಕ್ಕಂಥದ್ದನ್ನು, ಇದು ಬಹುಶಃ 2018ರಲ್ಲಿ ಅವರು ಸ್ವಯಂ ಪ್ರೇರಿತವಾಗಿ ಆ ಕೆರೆಯನ್ನು ತುಂಬಿಸಬೇಕು ಅಂತಕ್ಕಂಥದ್ದು ಇತ್ತು. ಇವತ್ತು ವರುಣನ ಆಶೀರ್ವಾದ, ಆ ಭಗವಂತನ ಕೃಪೆ ಇವತ್ತು ಈ ಕೆರೆ ತುಂಬಿದೆ. ಹಾಗಾಗಿ ನಾನೆಲ್ಲರಿಗೂ ಸಮಸ್ತ ಇವರಿಗೆ ನಾನು ಒಂದು ವಿನಂತಿಯನ್ನು ಮಾಡ್ತಕ್ಕಂಥದ್ದು, ಬಹುಶಃ ಯಾವುದೋ ಪೂರ್ವ ಜನ್ಮದ ಪುಣ್ಯ, ನಮ್ಮ ಬೇಲೂರು ತಾಲೂಕಲ್ಲಿ ಕೆರೆ ಕಟ್ಟೆಗಳು, ನಮ್ಮ ಹೆಚ್ಚಿ ನದಿನೂ ಸಹ ತುಂಬಿರ್ತಕ್ಕಂಥದ್ದು ನಮ್ಮ ಪೂರ್ವ ಜನ್ಮದ ಪುಣ್ಯ. ಪುಷ್ಪಗಿರಿ ಕ್ಷೇತ್ರದ ಪೀಠಾಧ್ಯಕ್ಷರಾದ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಎತ್ತಿನಹೊಳೆ ಯೋಜನೆಯ ಮೂಲಕ ಬೇಲೂರು ತಾಲೂಕಿನ ಕೆರೆಗಳಿಗೆ ಶಾಶ್ವತವಾಗಿ ನೀರು ಹರಿಸಲು ಅಗತ್ಯವಿರುವ ತೂಬು ವ್ಯವಸ್ಥೆ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ಈ ಭಾಗಕ್ಕೆ ನೀರು ತರುವ ಹೋರಾಟಕ್ಕೆ ತಮ್ಮ ಸತ್ಯಾಗ್ರಹವೇ ಆರಂಭಿಕ ಹೆಜ್ಜೆಯಾಗಿತ್ತು. ಎತ್ತಿನಹೊಳೆ, ರಣಘಟ್ಟ ಹಾಗೂ ಏತ ನೀರಾವರಿ ಯೋಜನೆಗಳ ಮೂಲಕ ಕೆರೆಗಳನ್ನು ತುಂಬಿಸುವ ಸಮಗ್ರ ಮತ್ತು ಶಾಶ್ವತ ವ್ಯವಸ್ಥೆ ರೂಪಿಸಬೇಕು ಎಂದರು. ದಿನ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಬಹುಶಃ 1.5-2 ತಿಂಗಳ ಹಿಂದೆ ಹಳೆಬಿಡಿ ಕೆರೆ ಕೋಡ್ಬಿದ್ದಂಥ ಸಂದರ್ಭದಲ್ಲಿ ಬಹುಶಃ ಈ ಭಾಗ ಮತ್ತು ಅಡಗೂರು ಮಾದೇಳಿ ಹೋಬಳಿಯ ನೀರಿನ ಅವಶ್ಯಕತೆ ಇತ್ತು ಅನ್ನುವಂಥದ್ದು ಅವತ್ತು ಪ್ರಸ್ತಾಪ ಆಗಿತ್ತು. ಬಹುಶಃ ಮಲೆನಾಡು ಭಾಗದಲ್ಲಿ ಸ್ವಲ್ಪ ಮಳೆ ಆಗಿದ್ದರಿಂದ ಈ ಭಾಗಕ್ಕೆ ಎತ್ತಿನಹೊಳೆ ಮೂಲಕ ನೀರು ಬರುವಂಥದ್ದು ಸಾಧ್ಯತೆ ಆಗಿರುವಂಥದ್ದು ನಮಗೆಲ್ಲರೂ ಕೂಡ ಭಾಳ ಸಂತೋಷವನ್ನು ಉಂಟು ಮಾಡಿದೆ. ಬಹುಶಃ ನಮಗೆ ಭಾಳ ಸಂತೋಷ ಏನು ಅಂತಂದರೆ, ರಾಜ್ಯದಲ್ಲಿ ಅತ್ಯಂತ ಬರಗಾಲ ಪರಿಸ್ಥಿತಿ ಇದ್ದರೂ ಕೂಡ ಈ ಭಾಗದಲ್ಲಿ ಕೆರೆಗಳು ಕೋಡಿ ಬೀಳ್ತಾ ಇರುವಂಥದ್ದು, ಕೆರೆಗಳಿಗೆ ನೀರು ತುಂಬಿಸುವಂಥದ್ದು ಬಹುಶಃ ಇದೊಂದು ಭಗವಂತನ ಆಶೀರ್ವಾದ ಬಹುಶಃ ಭಾಗಕ್ಕಿದೆ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಬಹುಶಃ ಇದು ಎಲ್ಲರ ಪ್ರೀತಿಗೆ ಅಥವಾ ಎಲ್ಲರ ಸಂತೋಷಕ್ಕೆ ಕಾರಣ ಆಗಿದೆ ಅಂತ ನಾವಾದರೂ ಕೂಡ ಭಾವಿಸಿದ್ದೇವೆ. ಬಹುಶಃ ಈ ಥರದ ಒಂದು ಸೊಬಗನ್ನು ನೋಡೋದಕ್ಕೆ ನಮಗೆ ಭಾಳ ಸಂತೋಷ ಆಗ್ತಾ ಇದೆ. ನಮ್ಮ ಶಾಸಕರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅವರ ನೇತೃತ್ವದಲ್ಲಿ ಮತ್ತು ಅವರ ಹಿತಾಸಕ್ತಿ ಇಂಜಿನಿಯರ್ಗಳಿಗೆ, ಡಿಪಾರ್ಟ್ಮೆಂಟ್ಗಳಿಗೆ ನಿರಂತರವಾಗಿ ಸಂಪರ್ಕವನ್ನು ಮಾಡ್ತಾ ಯಾವುದೇ ಕೆರೆಗಳಿಗೆ ತೊಂದರೆ ಆಗದ ಹಾಗೆ ಮುಂಜಾಗ್ರತೆ ಕ್ರಮವನ್ನು ವಹಿಸುವಂಥ ಕೆಲಸವನ್ನು ಅವರು ಮಾಡ್ತಾ ಬಂದಿದ್ದಾರೆ. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಶ್ರೀಧರ್ ಕಂಕಣವಾಡಿ, ನೀರಾವರಿ ಇಲಾಖೆಯ ಅಧಿಕಾರಿ ಸುಂದರೇಶ್, ವಿವೇಕ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ, ಎಪಿಎಂಸಿ ಕಾರ್ಯದರ್ಶಿ ಆಶಾ, ವಲಯ ಅರಣ್ಯಾಧಿಕಾರಿ ಯತೀಶ್, ಪೊಲೀಸ್ ಇನ್ಸ್ಪೆಕ್ಟರ್ ಜಗದೀಶ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ರೈತರು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಹಾಸನದ ಗವನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅಚ್ಚುಕಟ್ಟಾಗಿ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು. ಶಾಲಾ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸಲಾಯಿತು. ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆ, ಭಾಷಣ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಸ್ವಾತಂತ್ರ್ಯೋತ್ಸವದ ಮಹತ್ವವನ್ನು ಸಾರಿದರು. ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವಾತಂತ್ರ್ಯೋತ್ಸವದ ಸಂಭ್ರಮವನ್ನು ಹೆಚ್ಚಿಸಿದರು. ಕಾರ್ಯಕ್ರಮವು ಶಿಸ್ತುಬದ್ಧವಾಗಿ ಹಾಗೂ ಅರ್ಥಪೂರ್ಣವಾಗಿ ನೆರವೇರಿತು. ದೇಶದಲ್ಲಿ ನಾವು ಹುಟ್ಟಿದೀವಿ, ಹಾಗಾಗಿ ನಾವೆಲ್ಲ ಧನ್ಯರು. ನೋಡಿ, ಇವತ್ತೆಲ್ಲ ಎಷ್ಟು ಚೆನ್ನಾಗಿ ಧ್ವಜವನ್ನು, ಭಾರತದ ತ್ರಿವರ್ಣ ಧ್ವಜವನ್ನು ಕೈಲಿಡಿದು ಕೂತಿದ್ದೀರಾ ಮಕ್ಕಳ. ಅದೇ ನೀವು 85 ವರ್ಷದ ಹಿಂದೆ ಹುಟ್ಟಿದ್ರೆ ನೀವು ಈ ರೀತಿ ಧ್ವಜ ಹಿಡಿಯಕ್ಕೆ ಆಗ್ತಿರ್ಲಿಲ್ಲ. ನೀವೇನಾರ ಧ್ವಜ ಹಿಡಿದ್ರಿ ಅಂದರೆ ಬ್ರಿಟಿಷ್ ಪೊಲೀಸರು ಎಳ್ಕೊಂಡು ಜೈಲಿಗೆ ಹಾಕ್ಬಿಡೋರು ನಿಮ್ಮನ್ನು. ಇಷ್ಟೇ ಸ್ವಾತಂತ್ರ್ಯ ಗೊತ್ತಿರಲಿ. ನಾವೆಷ್ಟು ನಿರ್ಭೀತಿಯಿಂದ ನೋಡಿ ಸ್ವಾತಂತ್ರ್ಯೋತ್ಸವನ ಮಾಡ್ತಾ ಇದ್ದೀವಿ. ಹಿಂದೆ ಒಂದೇ ಮಾತ್ರ ಒಂದು ಗೀತೆನೂ ಹೇಳಂಗಿರಲಿಲ್ಲ ಯಾರು. ಬರೋ ಭಾರತ್ ಮಾತಾಗಿ ಜೈ ಅಂತ ಹೇಳಂಗಿರಲಿಲ್ಲ. ನೋಡಿ, ಅಂಥ ಕಾಲದಲ್ಲಿ ಹುಟ್ಟಿದವ್ರಿಗೆ ಗೊತ್ತಾಗುತ್ತೆ ನೋವೇನು ಅಂತ. ನಮಗಂಥ ಕಷ್ಟಗಳು ಗೊತ್ತಿಲ್ವಲ್ಲ. ಹಾಗಾಗಿ ಬಿಡೋ, ನಾವು ಹೇಗಾರ ಮಾಡ್ಬೋದು, ಹೇಗಾರ ನಡಿಬೋದು. ನೋಡಿ, ಅದಕ್ಕಾಗಿ B.R. ಅಂಬೇಡ್ಕರ್ ಅವರ ಒಂದು ನೇತೃತ್ವದಲ್ಲಿ ಆದಂಥ ಒಂದು ಸಂವಿಧಾನ ಇದೆ. ಆ ಸಂವಿಧಾನ ನಿಮ್ಮೆಲ್ಲರಿಗೂ ಹಕ್ಕುಗಳನ್ನು ಕೊಟ್ಟಿದೆ. ನೋಡಿ, ಎಷ್ಟು ಸಾರ್ವದಯದಿಂದ, ಎಷ್ಟು ಒಗ್ಗಟ್ಟಾಗಿ, ಎಷ್ಟು ಸುಲಭವಾಗಿ ಒಂದೇ ಮಾತರಂ ಅಂತ ಹೇಳ್ಬೋದು ನಾವು. ಯಾರು ನಮಗೆ ಕೇಳೋದಿಲ್ಲ. ನಾನೀಗ ಬೋಲೋ ಭಾರತ್ ಮಾತಾ ಕೀದು ನೀವೆಲ್ಲ ಜೈ ಅಂತೀರ. ಈಗ ಅನ್ನಂಗೂ ಇರಲಿಲ್ಲ ಒಂದು ಕಾಲದಲ್ಲಿ, ಈಗ ಅನ್ನಂಗೆ ಆಗಿ. ಹಾಗಾಗಿ ಮಕ್ಕಳ, ನಿಮ್ಗೆ ಇನ್ನೊಂದು ಕಿವಿ ಮಾತು, ನಮ್ಮ ದೇಶ ಇವತ್ತು
ಪ್ರಪಂಚದ ಭೂಪಟದಲ್ಲಿ ಇಂಡಿಯಾ ಅಂದರೆ ಏನು ಅಂತ ಎಲ್ಲ ದೇಶದವ್ರಿಗೂ ಗೊತ್ತಿದೆ. ಈಗ ಒಂದು ಕಾಲದಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಇಂಡಿಯಾ ಅಂದರೆ ಏನು ಅಂತ. ಏಕೆಂದರೆ ನಮ್ಮಲ್ಲಿ ಅಂಥ ಸಂಪತ್ತಿದೆ. ನಮ್ಮಲ್ಲಿ ಜಲ ಸಂಪತ್ತಿದೆ, ಮಾನವ ಸಂಪನ್ಮೂಲ ಇದೆ, ಆರ್ಥಿಕ ಸಂಪನ್ಮೂಲ ಸಂಪೂರ್ಣ ಸಮೃದ್ಧರಾಗಿದೆ ನಾವು ಇವತ್ತು. ಆದರೆ ಜನಸಂಖ್ಯೆಯ ಒಂದು ಭೂತ ನಮ್ಮನ್ನು ಕಾಡ್ತಾ ಇದೆ. ರಾಯಪಟ್ಟಣ ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವವನ್ನು ಸಡಗರ ಮತ್ತು ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಜೆಆರ್ ಹರೀಶ್ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿದರು. ಬಳಿಕ ನಡೆದ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಾನೀಯರನ್ನ ಸ್ಮರಿಸಿದರು. ದೇಶದ ಸ್ವಾತಂತ್ರ್ಯಕ್ಕಾಗಿ ದುಡಿದ ಮಹಾತ್ಮ ಗಾಂಧೀಜಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನು ಪ್ರತಿಯೊಬ್ಬರೂ ಪಾಲಿಸಬೇಕು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಅತ್ಯುತ್ತಮವಾದ ಸಂವಿಧಾನವನ್ನು ನೀಡುವ ಮೂಲಕ ದೇಶ ಹೇಗೆ ಸಾಗಬೇಕೆಂಬ ಸಂದೇಶವನ್ನು ಸಂವಿಧಾನದಲ್ಲಿ ಅಳವಡಿಸಿ ಹೋಗಿದ್ದಾರೆ. ನಾವುಗಳು ಸಂವಿಧಾನವನ್ನು ಹೇಗೆ ಪಾಲಿಸಬೇಕು ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಸಿದರು. ಬರೀ ಶೀತ ತೋರಿಸ್ಬೇಕಂತ ಎಲ್ಲಿದ್ದಾರೆ ಸರ್? ಬರೋಲ್ಲ ಸರ್. यमुना गंगा उच्चल जलधि तरंगा तव शुभ नामे जागे तव शुभाशिष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे भारत माता की भारत माता की वंदे वंदे मातरम वंदे मातरम. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನ ಜಿಲ್ಲೆಯಾದ್ಯಂತ 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ. ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡರಿಂದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ. ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದವರು ಹಾಗೂ ಉತ್ತಮ ಪಥಸಂಚಲನ ತಂಡಗಳಿಗೆ ಸನ್ಮಾನ. ಅಭಿವೃದ್ಧಿಯೇ ನನ್ನ ಮೂಲ ಮಂತ್ರ, ಯಾರೊಂದಿಗೂ ಸಂಘರ್ಷವಿಲ್ಲ, ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸುವೆ. ಅರ್ಧಕ್ಕೆ ನಿಂತಿರುವ ಜಿಲ್ಲೆಯ ಪ್ರಮುಖ ಯೋಜನೆಗಳ ಪುನರಾರಂಭಕ್ಕೆ ಕ್ರಮ. ಸಚಿವ ಶಿವಲಿಂಗೇಗೌಡ ಭರವಸೆ. ಉಗ್ರರ ಚಟುವಟಿಕೆಗಳ ನಿಯಂತ್ರಣಕ್ಕೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಶಾಸಕ ಎ ಮಂಜು ಒತ್ತಾಯ. ಉಗ್ರರ ಸಂಪರ್ಕದ ಆರೋಪದ ಮೇಲೆ 2 ಯುವಕರ ಬಂಧನ. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಲು ಆಗ್ರಹ. ಹೊರ ರಾಜ್ಯಗಳಿಂದ ಬಂದು ನೆಲೆಸಿರುವ ಕಾರ್ಮಿಕರ ದಾಖಲೆಗಳ ಸೂಕ್ತ ಪರಿಶೀಲನೆಗೆ ಕರೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.